ಹಲೋ ಸ್ಟೂಡೆಂಟ್ಸ್, ಹೋದ ಸೆಷನಲ್ಲಿ ನಾವು ನಿರ್ನಾಳಮಯ ಗ್ರಂಥಿಗಳನ್ನ ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ಮೊದಲಿಗೆ ಪಿಟ್ಯುಟರಿ ಗ್ರಂಥಿ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ನಿರ್ನಾಳಮಯ ಗ್ರಂಥಿಗಳಲ್ಲಿ ಎರಡನೇ ಗ್ರಂಥಿ ಥೈರಾಯ್ಡ್ ಗ್ರಂಥಿ. ಥೈರಾಯ್ಡ್ ಗ್ರಂಥಿ ಇದು ಸ್ವಲ್ಪ ಇದರ ಪೂರ್ತಿ ವಿವರಣೆಗಳನ್ನ ನೋಡ್ತಾ ಬರೋಣ. ಮೊದಲಿಗೆ ಅದು ಲೊಕೇಶನ್, ಥೈರಾಯ್ಡ್ ಗ್ರಂಥಿ ಎಲ್ಲಿ ಬರುತ್ತೆ? ಥೈರಾಯ್ಡ್ ಗ್ರಂಥಿ ಕತ್ತಿನ ಭಾಗದಲ್ಲಿ ಇದೆ. ನಮ್ಮ ಕತ್ತಿನ ಭಾಗದಲ್ಲಿ ನಾವು ತೊಗೊಂಡಿರ್ತಕ್ಕಂಥ ಒಂದು ಉಸಿರು ಗಾಳಿ ಅದು ಹೋಗಲಿಕ್ಕೆ ಶ್ವಾಸಕೋಶಕ್ಕೆ ಹೋಗಲಿಕ್ಕೆ ಒಂದು ಪೈಪ್ ಇದೆಯಲ್ಲ, ಅದನ್ನು ಕನ್ನಡದಲ್ಲಿ ಶ್ವಾಸನಾಳ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ವಿನ್ ಪೈಪ್ ಅಂತ ಕರಿತೀವಿ ಅಥವಾ ಟ್ರೇಕೆ ಅಂತ ಕರೀತಾರೆ. ಅದರ ಮೇಲೆ ಚಿಟ್ಟೆ ಆಕಾರದಲ್ಲಿ ಒಂದು ಗ್ರಂಥಿ ಇದೆ. ಆ ಚಿಟ್ಟೆ ಆಕಾರದ ಗ್ರಂಥಿನೇ ಥೈರಾಯ್ಡ್ ಗ್ರಂಥಿ ಅಂತ ಹೇಳ್ತೀವಿ. ಸ್ವಲ್ಪ ಗ್ರಂಥಿಯನ್ನು ನೀವು ಗಮನಿಸಿದ್ರೆ ಈ ಗ್ರಂಥಿ ಎರಡು ಭಾಗಗಳನ್ನು ಹೊಂದಿರ್ತದೆ. ಇದೊಂದು ಭಾಗ ಬಲಭಾಗ, ಇದು ಎಡಭಾಗ. ಇಂಗ್ಲೀಷಲ್ಲಿ ಪ್ರತಿ ಭಾಗ ಒಂದು ಲೋಬ್ ಅಂತ ಹೇಳ್ತೀವಿ, ರೈಟ್ ಲೋಬ್ ಆ್ಯಂಡ್ ಲೆಫ್ಟ್ ಲೋಬ್ ಅಂತ ಹೇಳ್ತೀವಿ. ಬೋತ್ ಲೋಬ್ಸ್ ಆರ್ ಕನೆಕ್ಟೆಡ್ ಬೈ ಎ ಕನೆಕ್ಟಿಂಗ್ ಬ್ರಿಡ್ಜ್. ದ ಕನೆಕ್ಟಿಂಗ್ ಬ್ರಿಡ್ಜ್ ಇಸ್ ಟು ಬಿ ಇಸ್ತಮಸ್. ಗ್ರಂಥಿಯ ಎರಡೂ ಭಾಗಗಳನ್ನು ಅದನ್ನು ಕೂಡಿಸ್ತಕ್ಕಂಥ ಒಂದು ಮಧ್ಯದ ಒಂದು ಭಾಗ ಅದನ್ನು ಇಸ್ತಮಸ್ ಅಂತ ಕರಿತೀವಿ. ಇಸ್ತಮಸ್ ಜಿಯೋಗ್ರಫಿ ನೀವು ಕೇಳಿರ್ತೀರ. ಎರಡು ದೊಡ್ಡ ಭೂಖಂಡಗಳನ್ನ ಕೂಡಿಸ್ತಕ್ಕಂಥ ಒಂದು ಸಣ್ಣ ಒಂದು ಭೂಭಾಗ, ಎ ಸ್ಮಾಲ್ ಸ್ಟ್ರಿಪ್ ಆಫ್ ಲ್ಯಾಂಡ್, ಇಟ್ ಕನೆಕ್ಟ್ಸ್ ದಿ ಟು ಲ್ಯಾಂಡ್ ಮಾಸಸ್. ಜನರಲಿ ಇಟ್ ಇಸ್ ಟು ಬಿ ಇಸ್ತಮಸ್. ಅದೇ ರೀತಿ ಅದೇ ಅರ್ಥದಲ್ಲಿ ನಾವಿಲ್ಲಿ ಇಸ್ತಮಸ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಇದನ್ನು. ಈ ಗ್ರಂಥಿ ನಮ್ಮ ಧ್ವನಿಪೆಟ್ಟಿಗೆ ಕೆಳಭಾಗದಲ್ಲಿ ಇರುತ್ತೆ. ವಾಯ್ಸ್ ಬಾಕ್ಸ್, ಇದನ್ನು ನಾವು ಲಾರಿಂಗ್ಸ್ ಅಂತಲೇ ಹೇಳ್ತೀವಿ. ಅದರ ಕೆಳಭಾಗದಲ್ಲಿ ಈ ಬೈಲೋಬಲ್ ಗ್ಲ್ಯಾಂಡ್ ಇದೆ. ಸುಮಾರು ಒಂದು 20 to 25 ಗ್ರಾಮ್ ಅಷ್ಟು ತೂಕ ಇರ್ತದೆ. ದಿ ಗ್ಲ್ಯಾಂಡ್ ವೈಸ್ ಅರೌಂಡ್ 20 to 25 ಗ್ರಾಮ್ಸ್. ಈ ಗ್ರಂಥಿಯಿಂದ ಒಂದು 3 ಹಾರ್ಮೋನುಗಳು ಉತ್ಪತ್ತಿಯಾಗಿ ರಕ್ತಕ್ಕೆ ಬಿಡುಗಡೆ ಆಗ್ತದೆ. ಹಾರ್ಮೋನ್ ಅಂದರೆ ಈಗ ನಿಮಗೆ ಗೊತ್ತಿದೆ, ಪ್ರಚೋದನಾತ್ಮಕ ರಾಸಾಯನಿಕ ವಸ್ತು, ಅದನ್ನು ಹಾರ್ಮೋನ್ ಅಂತ ಹೇಳ್ತೀವಿ. ಹಾರ್ಮೋನುಗಳು ಅದನ್ನು ಕೊಂಡೊಯ್ಯಲಿಕ್ಕೆ ಅದಕ್ಕೆ ಯಾವುದೇ ರೀತಿ ನಳಿಕೆ ಇರೋದಿಲ್ಲ. ಅವ್ರು ನೇರವಾಗಿ ರಕ್ತಕ್ಕೇ ತಮ್ಮ ಉತ್ಪನ್ನಗಳನ್ನ ಬಿಡುಗಡೆ ಮಾಡ್ತಾ ಇರ್ತವೆ. ಈ ಥೈರಾಯ್ಡ್ ಗ್ರಂಥಿಯಿಂದ 3 ಹಾರ್ಮೋನುಗಳು, ಒಂದು T3 ಅಂತ ಒಂದು ಹಾರ್ಮೋನ್, ಇನ್ನೊಂದು T4 ಅಂತ ಒಂದು ಹಾರ್ಮೋನ್, ಹಾಗೆ ಇನ್ನೊಂದು ಕ್ಯಾಲ್ಸಿಟೋನಿನ್ ಅಂತ ಹೇಳ್ಬಿಟ್ಟು, ಈ 3 ಹಾರ್ಮೋನುಗಳ ತಾರಿಕೆ ಮತ್ತು ಅದರಿಂದ ಬಿಡುಗಡೆ, ರಕ್ತಕ್ಕೆ ಬಿಡುಗಡೆ ಆಗ್ತಕ್ಕಂಥದ್ದು. ಇದಿಷ್ಟು ಕೆಲಸಗಳು ಇಲ್ಲಿ ನಡೀತದೆ. ಆ್ಯಂಡ್ ಇದ್ರ ಪೂರ್ತಿ ಗ್ರಂಥಿಯ ಒಂದು ನಿರ್ವಹಣೆ ಯಾವ ರೀತಿ ಆಗುತ್ತೆ, ಇದು ಮೆಕ್ಯಾನಿಸಮ್ ಯಾವ ರೀತಿ ಇದೆ ಅಂತ ಸ್ವಲ್ಪ ನಾವು ಗಮನಿಸಿದಾಗ, ಈ ಥೈರಾಯ್ಡ್ ಗ್ರಂಥಿ ಇದು ಕೆಲಸ ಮಾಡಬೇಕು ಅಂದರೂ ಅದು ಡೈರೆಕ್ಟಾಗಿ ಅದೇ ಹಾರ್ಮೋನ್ಗಳು ಉತ್ಪತ್ತಿ ಮಾಡಿ ಬಿಡುಗಡೆ ಮಾಡಲಿಕ್ಕೆ ಹೋಗೋದಿಲ್ಲ. ಅದು ಕಂಟ್ರೋಲ್ ಮಾಡೋಂಥ ಒಂದು ಕಂಟ್ರೋಲಿಂಗ್ ಮೆಕ್ಯಾನಿಸಮ್ಸ್ ಇದಾವೆ. ಇದು ಕಂಟ್ರೋಲಿಂಗ್ ಮೆಕ್ಯಾನಿಸಮ್ ಸ್ವಲ್ಪ ನೀವು ಗಮನಿಸಿದ್ರೆ, ಮೊದಲಿಗೆ ಬ್ರೈನಲ್ಲಿ ಹೈಪೋಥಾಲಮಸ್ ಅಂತ ಒಂದು ಭಾಗ ಇದೆ. ಹೈಪೋಥಾಲಮಸ್ ಲಾಸ್ಟ್ ನಾವು ಪಿಟ್ಯುಟರಿ ಗ್ರಂಥಿನ ಮಾಡಬೇಕಾದಾಗ ಅದನ್ನು ಹೈಪೋಥಾಲಮಸ್ನ ತೋರಿಸುತ್ತೆ. ಹೈಪೋಥಾಲಮಸ್ ಪಿಟ್ಯುಟರಿ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಒಂದು ಮೆದುಳಿನ ಭಾಗ. ಹೈಪೋಥಾಲಮಸ್ಸಿಂದ ಒಂದು ಹಾರ್ಮೋನ್ ಬಿಡುಗಡೆ ಆಗಿರ್ತದೆ. ಹಾರ್ಮೋನ್ ಹೆಸರು ಥೈರೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಅಂತ ಹೇಳಿ. ಥೈರೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್. ಇದನ್ನು ಶಾರ್ಟ್ ಫಾರ್ಮಲ್ಲಿ TRH ಅಂತ ಹೇಳ್ಬೋದು, ಥೈರೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಅಂತ. ಈ ಹಾರ್ಮೋನ್ ಏನು ಮಾಡ್ತದೆ, ಇದು ಪಿಟ್ಯುಟರಿಯ ಮುಂಭಾಗವನ್ನು ಪ್ರಚೋದನೆ ಮಾಡುತ್ತೆ. ಹಾರ್ಮೋನ್ ರಿಲೀಸ್ ಫ್ರಮ್ ಹೈಪೋಥಾಲಮಸ್, ಇಟ್ ಸ್ಟಿಮ್ಯುಲೇಟ್ಸ್ ಆಂಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್. ಆಂಟೀರಿಯರ್ ಪಿಟ್ಯುಟರಿ ಗ್ರಂಥಿ ಇದು ಪ್ರಚೋದನೆ ಆದಾಗ, ಈಗ ಈ ಆಂಟೀರಿಯರ್ ಪಿಟ್ಯುಟರಿಯಿಂದ, ಮುಂಭಾಗದ ಪಿಟ್ಯುಟರಿಯಿಂದ ಇನ್ನೊಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಇದನ್ನೇ ನಾವು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳ್ತೀವಿ. ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಶಾರ್ಟ್ ಫಾರ್ಮಲ್ಲಿ ಇದನ್ನು TSH ಅಂತಲೇ ಕರಿತೀವಿ. ಫಸ್ಟ್ ನೋಡಿ, ಹೈಪೋಥಾಲಮಸ್ಸಿಂದ ಥೈರೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಬಿಡುಗಡೆಯಾಗಿ ಅದು ಪಿಟ್ಯುಟರಿ ಮುಂಭಾಗವನ್ನು ಪ್ರಚೋದನೆ ಮಾಡುತ್ತೆ. ಪ್ರಚೋದನೆ ಆದಾಗ ಈ ಮುಂಭಾಗದ ಪಿಟ್ಯುಟರಿಯಿಂದ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ರಿಲೀಸ್ ಆಗಿರ್ತದೆ. ಈ ಸೀಕ್ವೆನ್ಸ್ ಸ್ವಲ್ಪ ನೋಡ್ಕೊಳ್ಳಿ. ಫಸ್ಟ್ ನಾವು ಲೆಟರ್ಸ್ ನೋಡಿ,
ನಾವು ಆಲ್ಫಾಬೆಟಿಕ್ ಲೆಟರ್ಸ್ ತೆಗೆದುಕೊಂಡಾಗ ಫಸ್ಟ್ ಆರ್ ಬರುತ್ತಲ್ಲ, ಆರ್ ಆದಮೇಲೆ ಎಸ್. ಓಕೆ, ಆರ್ ಆದಮೇಲೆ ಎಸ್. ಓಕೆ, ಇಲ್ಲಿ ಆರ್ ಅಂತ ಜ್ಞಾಪಕ ಇಟ್ಕೊಳ್ಳಿ, ಆರ್, ಇದು ಬಂತು ಎಸ್. ಓಕೆ, ಸೊ ಈ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಏನು ಮಾಡುತ್ತೆ, ಇದು ಸೊ ಕತ್ತಿನ ಮೇಲ್ಭಾಗದಲ್ಲಿರ್ತಕ್ಕಂಥ, ಓಕೆ, ಹಾಗೆ ಲಾರಿಂಗ್ಸ್ನ ಕೆಳಭಾಗದಲ್ಲಿ, ಗಂಟ್ಲಿನ ಕೆಳಭಾಗದಲ್ಲಿ ಬರ್ತಕ್ಕಂಥ ಚಿಟ್ಟೆ ಆಕಾರದ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಇದೆಯಲ್ಲ, ಆ ಥೈರಾಯ್ಡ್ ಗ್ರಂಥಿಯನ್ನು ಇದು ಪ್ರಚೋದನೆ ಮಾಡ್ತದೆ. ಓಕೆ, ಸೊ ಥೈರಾಯ್ಡ್ ಗ್ರಂಥಿ ಪ್ರಚೋದನೆ ಆದಾಗ, ಸೊ ಥೈರಾಯ್ಡ್ ಗ್ರಂಥಿಯಿಂದ ಇಲ್ಲಿಂದ 2 ಹಾರ್ಮೋನುಗಳು, ಓಕೆ, ಒಂದು T3 ಅಂತ ಹೇಳಿ, ಓಕೆ, T3 ಇದನ್ನು ಫುಲ್ ಫಾರ್ಮ್ ಬರೆದ್ರೆ ಟ್ರೈ ಐಡೋ ಥೈರೋನಿನ್ ಅಂತ ಹೇಳ್ತೀವಿ, ಟ್ರೈ ಐಡೋ ಥೈರೋನಿನ್. ಸೊ ಇದನ್ನೇ T3 ಅಂತಲೂ ಕರೀತಾರೆ. ಓಕೆ, ಇನ್ನೊಂದು ಹಾರ್ಮೋನ್ ಬಂದು ಥೈರಾಕ್ಸಿನ್. ಥೈರಾಕ್ಸಿನ್ನ T4 ಅಂತ ಹೇಳ್ತಾರೆ. ಓಕೆ, ಸೊ ಈ ಮೆಕ್ಯಾನಿಸಮ್ ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ. ಮೇಲ್ಗಡೆ ಹೈಪೋಥಾಲಮಸ್ಸಿಂದ TRH ರಿಲೀಸ್ ಆಗುತ್ತೆ, ಥೈರೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಅಂತ. ಸೊ ಅದು ಆ್ಯಂಟಿಯರ್ ಪಿಟ್ಯೂಟರಿನ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಆ್ಯಂಟಿಯರ್ ಪಿಟ್ಯೂಟರಿಯಿಂದ TSH ರಿಲೀಸ್ ಆಗುತ್ತೆ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳ್ತೀವಿ. ಅದು ರಿಲೀಸ್ ಆಗಿ ಥೈರಾಯ್ಡ್ ಗ್ಲ್ಯಾಂಡನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಓಕೆ, ಥೈರಾಯ್ಡ್ ಗ್ಲ್ಯಾಂಡಿಂದ ಸೊ T3 T4 ರಿಲೀಸ್ ಆಗಿರ್ತದೆ. ಓಕೆ, ಸೊ ಅಫ್ಕೋರ್ಸ್ ರಕ್ತದಲ್ಲಿ T3 T4 ಸಾಕಷ್ಟು ಬಿಡುಗಡೆ ಆಗಿದೆ ಅಂತಂದರೆ, ಈಗ ಈ T3 T4ನೇ ಇದೊಂದು ಫೀಡ್ಬ್ಯಾಕ್ ಕೊಡುತ್ತೆ. ಓಕೆ, ಇಟ್ ಗಿವ್ಸ್ ಅ ನೆಗೆಟಿವ್ ಫೀಡ್ಬ್ಯಾಕ್ ಟು ದ ಆ್ಯಂಟಿಯರ್ ಪಿಟ್ಯೂಟರಿ. ಓಕೆ, ಆ್ಯಂಟಿಯರ್ ಪಿಟ್ಯೂಟರಿಗೆ ಸೊ ನೆಗೆಟಿವ್ ಫೀಡ್ಬ್ಯಾಕ್ ಕೊಡುತ್ತೆ. ನೆಗೆಟಿವ್ ಫೀಡ್ಬ್ಯಾಕ್ ಕೊಟ್ಟಾಗ ಆ್ಯಂಟಿಯರ್ ಪಿಟ್ಯೂಟರಿ ಏನು ಮಾಡ್ತದೆ, ಈ TSHನ ರಿಲೀಸ್ ಮಾಡೋದು ಸ್ಟಾಪ್ ಮಾಡಿಬಿಡುತ್ತೆ. ಓಕೆ, ಹಾಗೆ ಸೊ ದಿಸ್ T3 T4 levels in the blood, so that gives again a negative feedback to hypothalamus also. So that stops releasing thyrotropin releasing hormone. ಸೊ ರಕ್ತದಲ್ಲಿ ಸಾಕಷ್ಟು T3 T4 ಹಾರ್ಮೋನ್ಸ್ ಇದೆ ಅಂತಂದರೆ, ಸೊ TSH ಬಿಡುಗಡೆ ಆಗೋದು ಕಡಿಮೆ ಆಗುತ್ತೆ. ಯಾವಾಗ T3 T4ನ ಪ್ರಮಾಣ ರಕ್ತದಲ್ಲಿ ಕಡಿಮೆ ಆಗುತ್ತೋ, ಈಗ ಆ್ಯಂಟಿಯರ್ ಪಿಟ್ಯೂಟರಿಯಿಂದ ಹೈಪೋಥಾಲಮಸ್ಸಿಂದ ಥೈರೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಬಿಡುಗಡೆ ಆಗಿ, ಸೊ ಅದು ಆ್ಯಂಟಿಯರ್ ಪಿಟ್ಯೂಟರಿನ ಸ್ಟಿಮ್ಯುಲೇಟ್ ಮಾಡಿ, ಸೊ ಮತ್ತೆ ಅದು TSHನ ರಿಲೀಸ್ ಮಾಡಿ, ಸೊ ಥೈರಾಯ್ಡ್ನ ಮತ್ತೆ ಸ್ಟಿಮ್ಯುಲೇಟ್ ಮಾಡ್ತಾ ಇರ್ತದೆ. ಓಕೆ, ರಕ್ತದಲ್ಲಿ TSHನ ಒಂದು ಪ್ರಮಾಣ ಹೆಚ್ಚಿಗಿದೆ ಅಂತಂದರೆ, ಸೊ T3 T4ನ ಪ್ರಮಾಣ ಕಡಿಮೆ ಆಗಿದೆ ಅಂತ ಅರ್ಥ. ಓಕೆ, ಇದೊಂಥರ ಫೀಡ್ಬ್ಯಾಕ್ ಲೂಪ್ ಇದು. ಓಕೆ, so the T3 T4, so that actually gives a negative feedback to the pituitary and hypothalamus. Okay, so next ಈಗ ಈ T3 T ಹಾರ್ಮೋನ್ಸು ಹೇಗೆ ಥೈರಾಯ್ಡ್ ಗ್ರಂಥಿಯಲ್ಲಿ ಇದು ಉತ್ಪತ್ತಿ ಆಗುತ್ತನ್ನು ಸ್ವಲ್ಪ ಇದನ್ನು ಗಮನಿಸೋಣ. ಓಕೆ, ಸೊ ಟ್ರೈಐಡೋಥೈರಿನ್ ಮತ್ತು ಥೈರಾಕ್ಸಿನ್ 2 ಹಾರ್ಮೋನುಗಳು ಉತ್ಪತ್ತಿ ಆಗಬೇಕು ಅಂದರೆ ನಿಮಗೆಲ್ಲ ಗೊತ್ತಿದೆ, ಒಂದು ಇನಾರ್ಗ್ಯಾನಿಕ್ ಎಲಿಮೆಂಟ್ ಕೂಡ ಬೇಕಾಗಿರುತ್ತೆ, ಒಂದು ನಿರ್ವಯವ ರಾಸಾಯನಿಕ ಕೂಡ ಬೇಕಾಗಿದೆ. ನಿರ್ವಯವ ರಾಸಾಯನಿಕನೇ ಅಯೋಡಿನ್. ಓಕೆ, ಸೊ ನಾವು ತೊಗೊಳ್ತಕ್ಕಂಥ ಆಹಾರದಲ್ಲೇ ಅಯೋಡಿನ್ ಇರ್ತದೆ. ಅಥವಾ ಈಗ ಅಯೋಡಿನ್ ಸಮಸ್ಯೆನೇ ಇರೋದಿಲ್ಲ, ಯಾಕಂದರೆ ಉಪ್ಪಿಗೆನೇ ಅಯೋಡಿನ್ನ ಸೇರಿಸಲಾಗಿರುತ್ತೆ, ಪೊಟ್ಯಾಷಿಯಮ್ ಅಯೋಡೇಟ್ನ ಸೇರಿಸಿ ಉಪ್ಪಿಗೆನೇ. ಸೊ ಈಗ ಅಂಥ ಉಪ್ಪನ್ನೇ ನಾವು ತೊಗೊಳ್ತಾ ಇದ್ವಿ. ಸೊ ಅಯೋಡೈಸ್ಡ್ ಸಾಲ್ಟ್ ತೆಗೆದುಕೊಳ್ತಾ ಇರೋದು ಸಾಕಷ್ಟು ಅಯೋಡಿನ್ ನಮಗೆ ನಮ್ಮ ದೇಹಕ್ಕೆ ಸಿಗ್ತಾ ಇರ್ತದೆ. ಓಕೆ, ಈಗ ಆಹಾರದ ಮೂಲಕ ಬಂದಿರತಕ್ಕಂಥ ಒಂದು ಅಯೋಡಿನ್ ಡೈಜೆಸ್ಟಿವ್ ಸಿಸ್ಟಮಿಂದ ಬ್ಲಡ್ಗೆ ಬಂದಿರ್ತದೆ. ಬ್ಲಡ್ಡಿಗೆ ಅಯೋಡೈಡ್ ಅಯಾನ್ಸ್ ಆಗಿ ಸೇರಿಕೊಂಡಿರುತ್ತೆ, ಅಯೋಡೈಡ್. ಓಕೆ, ಸೊ ಅಯೋಡೈಡ್. ಸೊ ಅಯೋಡೈಡ್ ಬರೀಬೇಕಾದಾಗೆ ಸೊ ನಾವು ಮೈನಸ್ ಮೇಲ್ಗಡೆ ಚಾರ್ಜ್ ಬರೀಬೇಕಾಗತ್ತೆ. ಅಯೋಡಿನ್ ಆ್ಯಟಮ್ ರೂಪದಲ್ಲಿ ಬರೆದಾಗ ಸೊ ನಾವು ಚಾರ್ಜನ್ನು ಬರೀಕ್ಕೆ ಹೋಗೋದಿಲ್ಲ, ಬಟ್ ಅಯಾನಿಕ್ ಫಾರ್ಮಲ್ಲಿನೂ ಬರೀಬೇಕಂದಾಗ ಸೊ ಮೇಲ್ಗಡೆ ಚಾರ್ಜ್ ಹಾಕ್ತೀವಿ. ಸೊ ಈಗ ಅದನ್ನು ಅಯೋಡೈಡ್ ಅಯಾನ್ ಅಂತ ಹೇಳ್ತೀವಿ. ಸೊ ಬ್ಲಡ್ಡಲ್ಲಿ ಅಯೋಡೈಡ್ ಅಯನ್ಸ್ ಇದೆ. ಸೊ ಬ್ಲಡಲ್ಲಿ ಇರ್ತಕ್ಕಂಥ ಒಂದು ಅಯೋಡೈಡ್ ಅಯನ್ಸು ಈಗ ಈ ಥೈರಾಯ್ಡ್ ಗ್ರಂಥಿಯಲ್ಲಿ ಸೊ ನಾವು ಫಾಲಿಕಲ್ ಸೆಲ್ಸ್ ಅಂತ ಕಾಣ್ತೀವಿ. ಓಕೆ, ಫಾಲಿಕಲ್ ಸೆಲ್ಸ್. ಸೊ ಫಾಲಿಕಲ್ಸ್ ಹೆಂಗಿರುತ್ತಂದರೆ, ಫಾಲಿಕಲ್ಸ್ ಒಂದು ಬಾವಿ ಕಟ್ಟೆ. ನಾವು ಹಳ್ಳಿಗಳಲ್ಲಿ ಸೊ ಬಾವಿ ತೋಡಿರ್ತಾರೆ, ಸೊ ಬಾವಿಗೊಂದು ಕಟ್ಟೆ ಕಟ್ಟಿರ್ತಾರೆ ನೋಡಿ. ಓಕೆ, ಈ ಬಾವಿ ಕಟ್ಟೆಯ ಒಂದು
ಬ್ರಿಕ್ಸ್ ಇಟ್ಟಿಗೆ ಅಥವಾ ಕಲ್ಲು ಏನಿದೆ ಅದನ್ನು ಸೆಲ್ಸ್ ಅಂತ ಹೇಳ್ಬೋದು, ಅದನ್ನು ಫಾಲಿಕಲ್ ಸೆಲ್ಸ್ ಅಂತ ಕರಿಬೋದು. ಮಧ್ಯಭಾಗದಲ್ಲಿ ಬಾವಿ ಇದೆ. ಅದೇ ರೀತಿ ರಚನೆಯನ್ನು ನಾವು ಈ ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಕೂಡ ಕಾಣ್ಬೋದು. ಓಕೆ, ಸೊ ಇಲ್ಲಿ ಮೇಲ್ಗಡೆ ಒಂದು ಚಿಕ್ಕ ಚಿತ್ರ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಸೊ ಮಧ್ಯಭಾಗದಲ್ಲಿ ಖಾಲಿ ಜಾಗ ಇದೆ ನೋಡಿ. ಸೊ ಇದನ್ನು ಕೊಲೈಡ್ ಅಂತ ಹೇಳ್ತೀವಿ. ಸೊ ಸುತ್ತಲೂ ಸೆಲ್ಸ್ ಇದ್ದಾವೆ. ಸೊ ಈ ಸೆಲ್ಸ್ನೇ ಫಾಲಿಕಲ್ ಸೆಲ್ಸ್ ಅಂತ ಕರಿತೀವಿ. ಈ ಪೂರ್ತಿ ರಚನೆಯನ್ನು ಫಾಲಿಕಲ್ ಅಂತ ಕರಿತೀವಿ. ಆ ಪೂರ್ತಿ ರಚನೆಯನ್ನು ಫಾಲಿಕಲ್ ಅಂತ ಕರೆಯಲಾಗುತ್ತೆ. ಸೊ ಫಾಲಿಕಲ್ನ ಮಧ್ಯಭಾಗದಲ್ಲಿ ಒಂದು ಖಾಲಿ ಜಾಗ ಇದೆ. ಓಕೆ, ಅದನ್ನು ಕೊಲೈಡ್ ಅಂತ ಕರೆಯಲಾಗುತ್ತೆ. ಸೊ ಈಗ ಪ್ರತಿಯೊಂದು ಜೀವಕೋಶನ ಫಾಲಿಕಲ್ ಸೆಲ್ ಅಂತ ಕರಿತೀವಿ. ಓಕೆ, ಸೊ ಇದೊಂದು ಫಾಲಿಕಲ್ ಸೆಲ್. ಈಗ ಒಂದು ಫಾಲಿಕಲ್ ಸೆಲ್ ಅಲ್ಲಿ ತೋರಿಸಿದೆ ನೋಡಿ. ಇದು ಒಂದು ಫಾಲಿಕಲ್ ಸೆಲ್. ಓಕೆ, ಇದೊಂದು ಫಾಲಿಕಲ್ ಸೆಲ್. ಸೊ ಈ ಫಾಲಿಕಲ್ ಸೆಲ್ಗೆ ಪಕ್ಕದಲ್ಲೇ ಒಂದು ಬ್ಲಡ್ ಕೆಪ್ಲರಿ ಇದೆ. ಓಕೆ, ಸೊ ಈ ಫಾಲಿಕಲ್ ಸೆಲ್ ಮತ್ತು ಈ ಬ್ಲಡ್ ಕೆಪ್ಲರಿ ಇದ್ರ ಮಧ್ಯಭಾಗದಲ್ಲಿ ಇನ್ನೊಂದು ಥರದ ಸೆಲ್ಸ್ ಇರ್ತವೆ. ಓಕೆ, ಇದನ್ನು ಪ್ಯಾರಾಫಾಲಿಕಲ್ ಸೆಲ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ತೋರಿಸಿಲ್ಲ, ಬಟ್ ನಾನು ಇಲ್ಲಿ ಬರಿತಾ ಇದ್ದೀನಿ. ಸೊ ಈ ಪ್ಯಾರಾಫಾಲಿಕಲ್ ಸೆಲ್ಸ್ ಇದಿಲ್ಲ, ಈ ಪ್ಯಾರಾಫಾಲಿಕಲ್ ಸೆಲ್ಸೇ ಅವು ಕೂಡ ಒಂದು ಹಾರ್ಮೋನ್ನ ಉತ್ಪತ್ತಿ ಮಾಡ್ತವೆ. ಓಕೆ, ಸೊ ಪ್ಯಾರಾಫಾಲಿಕಲ್ ಸೆಲ್ಸ್ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಹಾರ್ಮೋನ್ ಇದಿಲ್ಲ, ಸೊ ಅದನ್ನೇ ನಾವು ಕ್ಯಾಲ್ಸಿಟೋನಿನ್ ಅಂತ ಹೇಳ್ತೀವಿ. ಕ್ಯಾಲ್ಸಿಟೋನಿನ್ ರಕ್ತದಲ್ಲಿನ ಕ್ಯಾಲ್ಸಿಯಂನ ಮಟ್ಟವನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಹಾರ್ಮೋನ್. ಸೊ ಇದು ಈ ಫಾಲಿಕಲ್ ಸೆಲ್ಸಿಂದ ಬಿಡುಗಡೆ ಆಗೋದಿಲ್ಲ. ಫಾಲಿಕಲ್ ಸೆಲ್ಸ್ನ ಮತ್ತು ಬ್ಲಡ್ ಆರ್ಟರೀಸ್ನ ನಡುವೆ ಇರ್ತಕ್ಕಂಥ ಇನ್ನೊಂದು ರೀತಿಯಾದ ಒಂದು ಸೆಲ್ಸು ಪ್ಯಾರಾಫಾಲಿಕಲ್ ಸೆಲ್ಸ್ ಅಂತ. ಪ್ಯಾರಾ ಅಂದರೆ ಬಿಸೈಡ್ಸ್ ಅಂತ ಅರ್ಥ, ಪಕ್ಕದಲ್ಲಿ ಅಂತ ಅರ್ಥ. ಸೊ ಆ ಸೆಲ್ಸಿಂದ ಕ್ಯಾಲ್ಸಿಟೋನಿನ್ ಹಾರ್ಮೋನ್ ಬಿಡುಗಡೆ ಆಗಿರ್ತದೆ. ಓಕೆ, ಸೊ ಈಗ ಈ ಥೈರಾಕ್ಸಿನ್ T3 ಮತ್ತು T4 ಹಾರ್ಮೋನ್ನ ಒಂದು ತಯಾರಿಕೆ ಹೇಗಾಗುತ್ತೆ ಅಂತ ಸ್ವಲ್ಪ ನಾವು ಗಮನಿಸಿದಾಗ, ಸೊ ಬ್ಲಡ್ ವೆಸಲ್ಸಲ್ಲಿ ಬ್ಲಡ್ ಆರ್ಟರೀಸಿಂದ ಅಯೋಡೈಡ್ ಅಯಾನ್ಸು ಫಾಲಿಕಲ್ ಸೆಲ್ಸ್ ಒಳಗಡೆ ಎಂಟ್ರಾಗುತ್ತೆ. ಅದು ಎಂಟ್ರಾಗಲಿಕ್ಕೆ ಈ ಫಾಲಿಕಲ್ ಸೆಲ್ಸ್ನ ಈ ಭಾಗದಲ್ಲಿ, ಈ ಮೆಂಬ್ರೇನ್ ಈ ಭಾಗದಲ್ಲಿ ಸೊ ಕೆಲವು ಟ್ರಾನ್ಸ್ಪೋರ್ಟರ್ಸ್ ಇರ್ತವೆ. ಅಯೋಡೈಡ್ ಟ್ರಾನ್ಸ್ಪೋರ್ಟರ್ಸ್ ಅಂತ ಹೇಳ್ತೀವಿ, ಅಥವಾ ಅಯೋಡೈಡ್ ಅಯಾನ್ ಏನು ಪಂಪ್ಸ್ ಅಂತಲೇ ಹೇಳ್ತೀವಿ. ಓಕೆ, ಏನು ಅಫ್ಕೋರ್ಸ್ ನಾವು ಅಷ್ಟೊಂದು ಆಳಕ್ಕೆ ಹೋಗೋದು ಬೇಕಾಗಿಲ್ಲ. ಓಕೆ, ಸೊ ಫಾಲಿಕಲ್ ಸೆಲ್ಸ್ನ ಈ ಭಾಗವನ್ನು ಕೆಪ್ಲರಿ ಕಡೆಗೆ ಇರ್ತಕ್ಕಂಥ ಒಂದು ಬ್ಲಡ್ ಆರ್ಟ್ರಿ ಕಡೆಗೆ ಇರ್ತಕ್ಕಂಥ ಒಂದು ಈ ಮೆಂಬ್ರೇನ್, ಇದನ್ನು ಬೇಸಲ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಸೊ ಈ ಸೈಡ್ಸಲ್ಲಿ ಇರ್ತಕ್ಕಂಥದ್ದನ್ನು ಇದನ್ನು ಲ್ಯಾಟ್ರಲ್ ಮೆಂಬ್ರೇನ್ಸ್ ಅಂತ ಕರಿತೀವಿ. ಸೊ ಇದನ್ನು ಮಧ್ಯಭಾಗ ಖಾಲಿ ಜಾಗ ಇದೆಯಲ್ಲ, ಖಾಲಿ ಜಾಗವನ್ನು ಲ್ಯೂಮನ್ ಅಂತಲೂ ಕರಿತೀವಿ. ಸೊ ಹಂಗಾಗಿ ಇದು ಲ್ಯೂಮಿನಾರ್ ಮೆಂಬ್ರೇನ್ ಅಂತ ಕರಿತೀವಿ. ಸೊ ಮೆಂಬ್ರೇನ್ನ ಸೈಡ್ಸ್ನ ಬೇರೆ ಬೇರೆ ಹೆಸರುಗಳಿಂದ ನಾನು ಕರಿತಾ ಇದ್ದೀನಿ. ಓಕೆ, ಸೊ ಬೇಸಲ್ ಮೆಂಬ್ರೇನ್ ಆ್ಯಂಡ್ ದೆನ್ ಲ್ಯಾಟ್ರಲ್ ಮೆಂಬ್ರೇನ್ಸ್ ಆ್ಯಂಡ್ ದಿಸ್ ಇಸ್ ಲ್ಯೂಮಿನಾರ್ ಮೆಂಬ್ರೇನ್. ಓಕೆ, ಸೊ ಈ ಬೇಸಲರ್ ಸೈಡಿಂದ ಅಯೋಡೈಡ್ ಅಯಾನ್ಸು ಪಂಪ್ ಮೂಲಕ, ಓಕೆ, ಅಥವಾ ಟ್ರಾನ್ಸ್ಪೋರ್ಟರ್ಸ್ ಮೂಲಕ ಸೊ ಇದರೊಳಗಡೆ ಎಂಟ್ರಾಗುತ್ತೆ. ಫಾಲಿಕಲ್ ಸೆಲ್ಸ್ನ ಸೈಟೋಸಾಲ್ಗೆ ಎಂಟ್ರಾಗುತ್ತೆ ಅಥವಾ ಸೈಟೋಪ್ಲಾಸ್ಮ್ಗೆ ಎಂಟ್ರಾಗುತ್ತೆ. ಓಕೆ, ಸೊ ಹಾಗೆ ಈ ಅಯೋಡಿನ್ ಐಟಮ್ಸು ಜೊತೆಗೆ ಅಯೋಡೈಡ್ ಅಯಾನ್ಸ್ ಜೊತೆಗೆ ಇನ್ನೊಂದು ಪ್ರೋಟೀನ್ ಮಾಲಿಕ್ಯೂಲ್, ಪೆಪ್ಟೈಡ್ ಮಾಲಿಕ್ಯೂಲ್ ಬೇಕಾಗ್ತದೆ. ಈ ಫಾಲಿಕಲ್ ಸೆಲ್ಸಲ್ಲಿ ನ್ಯೂಕ್ಲಿಯಸ್ ಇದೆ. ಓಕೆ, ಆ ನ್ಯೂಕ್ಲಿಯಸಲ್ಲಿ ಒಂದು ಜೀನಿಂದ, ಒಂದು ಸ್ಪೆಸಿಫಿಕ್ ಜೀನಿಂದ ಒಂದು ಪೆಪ್ಟೈಡ್ ಮಾಲಿಕ್ಯೂಲ್ ತಯಾರಾಗ್ತಾ ಇರ್ತದೆ. ಓಕೆ, ಜೀನ್ ಅಂದರೆ ನಿಮ್ಗೆ ಗೊತ್ತದೆ, ಜೀನಲ್ಲೇ ಎಲ್ಲ ಅಮೈನೋ ಆಮ್ಲಗಳು ಯಾವ ರೀತಿ ಜೋಡಣೆ ಆಗಬೇಕು ಅನ್ನೋ ಒಂದು ಮಾಹಿತಿ ಜೀನಲ್ಲಿ ಇರ್ತದೆ. ಓಕೆ, ಆ ಜೀನಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿ ಇದು ನೇರವಾಗಿ ಇದು ಡೈರೆಕ್ಟಾಗಿ ನ್ಯೂಕ್ಲಿಯಸ್ಸಿಂದ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು RNA ಮಾಲಿಕ್ಯೂಲ್ ತಯಾರು ಮಾಡ್ತಾ ಇರ್ತದೆ. ಓಕೆ, ಮಾಹಿತಿಯನ್ನು ಹೊತ್ತು ನ್ಯೂಕ್ಲಿಯಸ್ಸಿಂದ ಹೊರಗಡೆ ಬರ್ತಕ್ಕಂಥ ಒಂದು RNA ಮಾಲಿಕ್ಯೂಲ್ನೇ mRNA ಮಾಲಿಕ್ಯೂಲ್ ಅಂತ ಹೇಳ್ತಿದ್ದೀನಿ. ಓಕೆ, ಈಗ ಸ್ಪೆಸಿಫಿಕ್ ಜೀನಿಂದ ಒಂದು ಪೆಪ್ಟೈಡ್ ಮಾಲಿಕ್ಯೂಲ್ ತಯಾರು ಮಾಡ್ತಕ್ಕಂಥ ಸ್ಪೆಸಿಫಿಕ್ ಜೀನಿಂದ ಸೊ ಒಂದು mRNA ಮಾಲಿಕ್ಯೂಲ್ ಹೊರಗಡೆ ಬಂತು. mRNA ಸೈಟೋಪ್ಲಾಸಮಲ್ಲಿ ಇರ್ತಕ್ಕಂಥ ಒಂದು ರೈಬೋಸೋಮ್ಸ್ಗೆ ಹೋಗಿ ಅಟ್ಯಾಚ್ ಆಗಿ ಸೊ ಅದರಲ್ಲಿರ್ತಕ್ಕಂಥ mRNAಲಿರ್ತಕ್ಕಂಥ ಕೋಡಾನ್ಸ್ ಎಲ್ಲ ಟ್ರಾನ್ಸ್ಲೇಟ್ ಆಗಿ ಸೊ ಒಂದು ಪೆಪ್ಟೈಡ್ ಮಾಲಿಕ್ಯೂಲ್ ತಯಾರಾಗುತ್ತೆ. ಓಕೆ, ಈ ಪೆಪ್ಟೈಡ್ ಮಾಲಿಕ್ಯೂಲ್ನೇ ಇದನ್ನೇ ಥೈರೋಗ್ಲಾಬಿನ್ ಅಂತ ಹೇಳ್ತೀವಿ. ಸೊ ಥೈರೋಗ್ಲಾಬಿನ್ ಆ್ಯಂಡ್ ದ ಅಯೋಡೈಡ್ ಅಯಾನ್ಸ್ ಇದಿಷ್ಟು ಇದು ಫಾಲಿಕಲ್ ಸೆಲ್ಸ್ ಇದೆ. ಓಕೆ, ಫಾಲಿಕಲ್ ಸೆಲ್ಸಲ್ಲಿ ಮಾತ್ರ ಈ ಥೈರೋಗ್ಲೋಬಿನ್ ಮಾಲಿಕ್ಯೂಲ್ ತಯಾರಾಗೋದು. ಓಕೆ, ಸೊ ತಯಾರಾಗಿ ಈಗ ಈ ಥೈರೋಗ್ಲೋಬಿನ್ ಮಾಲಿಕ್ಯೂಲ್ ಇದು ಲ್ಯೂಮನ್ ಸೈಡಿಗೆ ಬರುತ್ತೆ. ಓಕೆ, ಲ್ಯೂಮನ್ ಅಂದರೆ ಖಾಲಿ ಜಾಗ, ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಖಾಲಿ ಜಾಗ ಇದೆಯಲ್ಲ, ಸೊ ಅದನ್ನು ಲ್ಯೂಮನ್ ಅಂತ ಹೇಳ್ತೀವಿ. ಎಲ್ಲ ಫಾಲಿಕಲ್ಸ್, ಆ ಖಾಲಿ ಜಾಗವನ್ನು ಸುತ್ತುವರಿರ್ತಕ್ಕಂಥ ಎಲ್ಲ ಫಾಲಿಕಲ್ ಸೆಲ್ಸಿಂದ ಥೈರೋಗ್ಲೋಬಿನ್ ಪೆಪ್ಟೈಡ್ ಮಾಲಿಕ್ಯೂಲ್ ತಯಾರಾಗಿ ಸೊ ಈಗ ಅದು
ಸೊ ಲ್ಯೂಮನ್ ಭಾಗಕ್ಕೆ ಇಲ್ಲಿ ಬಂದು ಸೆಕ್ರೆಟ್ ಆಗಿರ್ತದೆ. ಓಕೆ, ಎಲ್ಲ ಪೆಪ್ಟೈಡ್ ಮಾಲಿಕ್ಯೂಲ್ಸ್ ಇಲ್ಲಿ ಬಂತು. ಓಕೆ, ಸೊ ಇಲ್ಲಿ ಅಯೋಡೈಡ್ ಅಯಾನ್ಸ್ ಇದೆಯಲ್ಲ, ಅಯೋಡೈಡ್ ಅಯಾನ್ಸೂ ಅಷ್ಟೇ ನೆಗೆಟಿವ್ ಚಾರ್ಜ್ ಇರ್ತಕ್ಕಂಥ ಅಯಾನ್ಸು ಈ ಕಡೆ ಬಂದು ಈ ಕಡೆ ಒಳಗಡೆ ಲ್ಯೂಮನ್ ಭಾಗ ಬರುತ್ತೆ. ಲ್ಯೂಮನ್ ಭಾಗ ಬಂದಾಗ ಅಯೋಡೈಡ್ ಅಯಾನ್ಸು ಅಯೋಡಿನ್ ಆಟಮ್ಸ್ ಆಗಿ ಕನ್ವರ್ಟ್ ಆಗ್ತದೆ. ಓಕೆ, ಸೊ ಚಾರ್ಜನ್ನು ಹೊಂದಿರ್ತಕ್ಕಂಥ ಒಂದು ಅಯೋಡಿನ್ ಅಯಾನ್ಸು ಸೊ ಈ ಕಡೆ ಮಧ್ಯಭಾಗಕ್ಕೆ ಬಂದಾಗ ಖಾಲಿ ಜಾಗಕ್ಕೆ ಬಂದಾಗ ಸೊ ಅದು ಅಯೋಡಿನ್ ಆಟಮ್ಸಾಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆಗಲಿಕ್ಕೆ ಈ ಲ್ಯೂಮಿನಾರ್ ಫೇಸಲ್ಲಿ ಓಕೆ ಮೆಂಬ್ರೇನ್ ಈ ಭಾಗದಲ್ಲಿ ಸೊ ಒಂದು ಎನ್ಸೈಮ್ ಇರುತ್ತೆ, ಕಿಣ್ವ ಇರ್ತದೆ. ಸೊ ಅದನ್ನು ಥೈರಾಯ್ಡ್ ಪರಾಕ್ಸಿಡೇಸ್ ಅಂತ ಹೇಳ್ತೀವಿ. ಥೈರಾಯ್ಡ್ ಪರಾಕ್ಸಿಡೇಸ್ ಅಂತ ಹೇಳ್ತೀವಿ. ಓಕೆ, ಸೊ ಥೈರಾಯ್ಡ್ ಪರಾಕ್ಸಿಡೇಸ್ ಎನ್ಸೈಮ್ ಏನು ಮಾಡ್ತದೆ, ಅಯೋಡಿನ್ ಅಯೋಡಿನ್ ಅಯಾನ್ಸ್ನ ಓಕೆ ಅಯೋಡೈಡ್ ಅಯಾನ್ಸ್ನ ಅದನ್ನು ಅಯೋಡಿನ್ ಆಟಮ್ಸಾಗಿ ಕನ್ವರ್ಟ್ ಮಾಡ್ತಾ ಇದೆ. ಸೊ ಇದನ್ನು ಆಕ್ಸಿಡೀಕರಣದ ಒಂದು ಪ್ರಕ್ರಿಯೆ. ಸೊ ಆಕ್ಸಿಡೇಷನ್ ಆಫ್ iodide ions takes place so that they get converted into iodine atoms. ಓಕೆ, ಸೊ ಪರಾಕ್ಸಿಡೇಸ್ದು ಇದೊಂದು ಕೆಲಸ ಅಂತ ಹೇಳ್ಬೋದು. ಈ ಎನ್ಸೈಮ್ನ ಒಂದು ಕೆಲಸ ಏನು ಕೆಲಸ, ಆಕ್ಸಿಡೀಕರಣ ಮಾಡ್ತಕ್ಕಂಥದ್ದು. ಓಕೆ, ಸೊ ಈಗ ನಾವು ಈ ಥೈರೋಗ್ಲೋಬಿನ್ ಮಾಲಿಕ್ಯೂಲ್ ತೆಗೆದುಕೊಂಡಾಗ ಸೊ ಥೈರೋಗ್ಲೋಬಿನ್ ಮಾಲಿಕ್ಯೂಲ್ ಎಲ್ಲಿ ಫಾಲಿಕಲ್ ಸೆಲ್ಸಲ್ಲಿ ತಯಾರಾಯಿತು, ರೈಬೋಸಮ್ಸ್ ಹತ್ತ ಥೈರೋಗ್ಲೋಬಿನ್ ಮಾಲಿಕ್ಯೂಲ್ ತಯಾರಾಯಿತು. ತಯಾರಾಗಿರ್ತಕ್ಕಂಥ ಮಾಲಿಕ್ಯೂಲ್ ಎಂಡೋಪ್ಲಾಸ್ಮ್ ರೆಟಿಕ್ಯುಲಮ್ ಒಳಭಾಗದಲ್ಲಿ ತೊರೆ ಭಾಗದಲ್ಲಿ ಅದರ ಒಳಗಡೆ ಪ್ರವೇಶದ ಮೇಲೆ ಅಲ್ಲೇ ಅದಕ್ಕೆ ಒಂದು ಕಾರ್ಬೋಹೈಡ್ರೇಟ್ಸ್ ಅಟ್ಯಾಚ್ ಆಗ್ತದೆ. ಸೊ ಅದನ್ನು ಆ ಪ್ರೋಸೆಸ್ನ ನಾವು ಗ್ಲೈಕೋಸಲೇಷನ್ ಅಂತ ಹೇಳ್ತೀವಿ. ಸೊ ಗ್ಲೈಕೋಸಲೇಷನ್ ಆಫ್ ಥೈರೋಗ್ಲೋಬಿನ್ ಮಾಲಿಕ್ಯೂಲ್ ಟೇಕ್ಸ್ ಪ್ಲೇಸ್ ವಿತ್ ಇನ್ ದ ಲ್ಯೂಮನ್ ಆಫ್ ಎಂಡೋಪ್ಲಾಸ್ಮ್ ರೆಟಿಕ್ಯುಲಮ್ ಆ್ಯಂಡ್ ಫ್ರಮ್ ದಿ ಲ್ಯೂಮನ್ ಆಫ್ ಎಂಡೋಪ್ಲಾಸ್ಮ್ ರೆಟಿಕ್ಯುಲಮ್ ಸೊ ಇಟ್ ಕಮ್ಸ್ ಟು ದ ವೆಸಿಕಲ್ಸ್. ಓಕೆ, ಅಲ್ಲಿಂದ ಸೊ ಒಂದು ಕೆಲವು ಸಂಚಿಗಳು ಆ ಸಂಚಿಯ ಮೂಲಕ ಸೊ ಇಲ್ಲಿದೆ ನೋಡಿ, ಈ ಸಂಚಿಗಳ ಮೂಲಕ ಸೊ ಇದು ಹೊರಗಡೆ ಬರುತ್ತೆ ಗಾಲ್ಗಿ ಕಾಂಪ್ಲೆಕ್ಸ್ ಮೂಲಕ. ಸೊ ವೆಸಿಕಲ್ಸ್ ಫಾರ್ಮ್ ಆಗಿ ಸೊ ಆ ವೆಸಿಕಲ್ಸ್ ಒಳಗಡೆ ಥೈರೋಗ್ಲೋಬಿನ್ ಮಾಲಿಕ್ಯೂಲ್ ಇರ್ತದೆ. ಓಕೆ, ಸೊ ಇದು ಪೂರ್ತಿ ಎಂಟೈರ್ ಪ್ರೋಸೆಸ್ ಇಟ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ದ ಲೈಸೋಸಮ್ಸ್. ಜೀವಕೋಶದಲ್ಲಿ ತಯಾರಾಗಿರ್ತಕ್ಕಂಥ ಒಂದು ಪ್ರೋಟೀನ್ ಮಾಲಿಕ್ಯೂಲ್ ಪೆಪ್ಟೈಡ್ ಮಾಲಿಕ್ಯೂಲ್ ಇದು ಹೊರಗಡೆ ಹೋಗುವವರೆಗೂ ಅದು ಲೈಸೋಸಮ್ಗಳಿಂದ ಸಂರಕ್ಷಣೆಯನ್ನು ಪಡಿಬೇಕು. ಹಾಗಾಗಿ ಈ ತಯಾರಾಗಿರ್ತಕ್ಕಂಥ ಒಂದು ಥೈರೋಗ್ಲೋಬಿನ್ ಪೆಪ್ಟೈಡ್ ಮಾಲಿಕ್ಯೂಲು ಸೊ ಇದು ಎಲ್ಲೂ ಎಕ್ಸ್ಪೋಸ್ ಆಗೋದಿಲ್ಲ. ಓಕೆ, ಫಾಲಿಕಲ್ ಸೆಲ್ಸ್ನ ಸೈಟೋಪ್ಲಾಸ್ಮಲ್ಲಿ ಎಲ್ಲೂ ಎಕ್ಸ್ಪೋಸ್ ಆಗೋದಿಲ್ಲ. ಅದು ತಯಾರಾಗಿದ ಕ್ಷಣವೇ ಎಂಡೋಪ್ಲಾಸ್ಮ್ ರೆಟಿಕ್ಯುಲಮ್ನ ಒಳಭಾಗದಲ್ಲಿ ತೊರೆ ಭಾಗದಲ್ಲಿ ಪ್ರವೇಶಿಸಿ ಸೊ ಅಲ್ಲಿ ಗ್ಲೈಕೋಸಲೇಷನ್ ಆಗಿ ಯಾಕೆಂದರೆ ಕಾರ್ಬೋಹೈಡ್ರೇಟ್ಸ್ ಅಟ್ಯಾಚ್ ಆಗೋದು ಸೊ ಅಲ್ಲಿ ನಡೆದಿರುತ್ತೆ. ಅದಾದಮೇಲೆ ಗ್ಲೈಕೋಸಲೇಷನ್ ಆದಮೇಲೆ ಸೊ ಈಗ ಗಾಲ್ಗಿ ಕಾಂಪ್ಲೆಕ್ಸಿಂದ ಸೊ ವೆಸಿಕಲ್ಸ್ ಫಾರ್ಮ್ ಆಗಿ ಸೊ ವೆಸಿಕಲ್ಸ್ ಒಳಗಡೆ ಈ ಥೈರೋಗ್ಲೋಬಿನ್ ಮಾಲಿಕ್ಯೂಲ್ ಹೊರಬಂದಿರ್ತದೆ. ಓಕೆ, ಹೊರಗಡೆ ಬಂದು ಈ ಲ್ಯೂಮಿನಾರ್ ಫೇಸಲ್ಲಿ ಈ ಥೈರೋಗ್ಲೋಬಿನ್ ಮಾಲಿಕ್ಯೂಲ್ನ ಹೊಂದಿರ್ತಕ್ಕಂಥ ಒಂದು ವೆಸಿಕಲ್ಸು ಡಿಸ್ಚಾರ್ಜ್ ಆಗುತ್ತೆ. ವೆಸಿಕಲ್ಸ್ ಅಂದರೆ ಕನ್ನಡದಲ್ಲಿ ನಾವು ಸಂಚಿ ಅಂತ ಹೇಳ್ಬೋದು. ಓಕೆ, ಥೈರೋಗ್ಲೋಬಿನ್ ಪೆಪ್ಟೈಡ್ ಕಣವನ್ನು ಹೊಂದಿರ್ತಕ್ಕಂಥ ಒಂದು ಸಂಚಿಗಳು ಸೊ ಗಾಲ್ಗಿ ಕಾಂಪ್ಲೆಕ್ಸಿಂದ ಹೊರಹೊಮ್ಮಿ ಸೊ ಇದು ಫಾಲಿಕಲ್ ಸೆಲ್ಸ್ನ ಲ್ಯೂಮಿನಾರ್ ಫೇಸ್ ಓಕೆ ಮಧ್ಯಭಾಗ ಖಾಲಿ ಜಾಗ ಇದೆಯಲ್ಲ ಸೊ ಖಾಲಿ ಜಾಗಕ್ಕೆ ಸೊ ಅಲ್ಲಿಗೆ ಡಿಸ್ಚಾರ್ಜ್ ಆಗುತ್ತೆ. ಓಕೆ, ಸೊ ಈಗ ಫುಲ್ ಕಂಪ್ಲೀಟ್ ಈ ಕೊಲೈಡ್ ಇದನ್ನು ನಾವು ಈ ಪೂರ್ತಿ ಒಳಭಾಗ ಓಕೆ ಇದನ್ನು ಕೊಲೈಡ್ ಅಂತಲೇ ಹೇಳ್ತೀವಿ. ಓಕೆ, ಕೊಲೈಡ್ ಭಾಗಕ್ಕೆ ಸೊ ಎಲ್ಲ ಥೈರೋಗ್ಲೋಬಿನ್ ಮಾಲಿಕ್ಯೂಲ್ಸು ಇವೆಲ್ಲ ಡಿಸ್ಚಾರ್ಜ್ ಆಯಿತು. ಓಕೆ, ಸುತ್ತುವರೆದಿರ್ತಕ್ಕಂಥ ಒಂದು ಫಾಲಿಕಲ್ ಸೆಲ್ಸಿಂದ ಸೊ ಈ ಪೆಪ್ಟೈಡ್ ಮಾಲಿಕ್ಯೂಲ್ ಡಿಸ್ಚಾರ್ಜ್ ಆಯಿತು. ಸ್ವಲ್ಪ ನೀವು ಪೆಪ್ಟೈಡ್ ಮಾಲಿಕ್ಯೂಲ್ ಗಮನಿಸಿದ್ರೆ ಸೊ ಪೆಪ್ಟೈಡ್ ಅಂದರೆ ಅಮೈನೋ ಆ್ಯಸಿಡ್ಸಿಂದ ಕೂಡಿರ್ತಕ್ಕಂಥದ್ದು. ಓಕೆ, ಹಲವು ಅಮೈನೋ ಆ್ಯಸಿಡ್ಸ್ ಇರ್ತವೆ. ಓಕೆ, ನೀವು ಪೆಪ್ಟೈಡ್ ಮಾಲಿಕ್ಯೂಲ್ ತೆಗೆದುಕೊಂಡ್ರೆ ಸೊ ಅದರಲ್ಲಿ ಗ್ಲೈಸಿನ್, ಅಲನೈನ್, ಐಸೋಲೇಸಿನ್ ಈ ಥರ ಸೊ 20 ಡಿಫ್ರೆಂಟ್ ಅಮೈನೋ ಆ್ಯಸಿಡ್ಸಿಂದ ಒಂದು ಪ್ರೋಟೀನ್ ಮಾಲಿಕ್ಯೂಲ್ ತಯಾರಾಗಿರುತ್ತಲ್ಲ. ಸೊ ಅದೇ ರೀತಿ ಪೆಪ್ಟೈಡ್ ಮಾಲಿಕ್ಯೂಲ್ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಅಮೈನೋ ಆ್ಯಸಿಡ್ಸ್ ನೋಡ್ತೀವಿ. ಓಕೆ, ಸಾಲನೈನ್ ಸೊ ಹಾಗೆ ಐಸೋಲೇಸಿನ್, ಪ್ರೋಲೈನ್ ಈ ಥರ ನಾನು ಶೇಪ್ಸಲ್ಲಿ ಬರೀತಾ ಇದ್ದೀನಿ. ಓಕೆ, ಸೊ ಹಾಗೆ ಈ ಪೆಪ್ಟೈಡ್ ಮಾಲಿಕ್ಯೂಲಲ್ಲಿ ಟೈರೋಸಿನ್ ಅಮೈನೋ ಆ್ಯಸಿಡ್ಸು ಇರುತ್ತೆ. ಟೈರೋಸಿನ್ ನಾನು ಈ ಥರ ಟೈರ್ ಥರ ಬರೀತಾ ಇದ್ದೀನಿ, ಸರ್ಕ್ಯುಲರ್ ಶೇಪಲ್ಲಿ ಬರೀತಾ ಇದ್ದೀನಿ. ಸೊ ಇವು ಟೈರೋಸಿನ್ ಅಮೈನೋ ಆ್ಯಸಿಡ್ಸ್ ಇವು. ಓಕೆ, ಮತ್ತು ಹಾಗೆ ಮಧ್ಯೆ ಬೇರೆ ರೀತಿಯ ಅಮೈನೋ ಆ್ಯಸಿಡ್ಸ್ನು ಓಕೆ ಗ್ಲೈಸಿನ್, ಇದು ಹಿಸ್ಟಡಿನ್, ಸಿಸ್ಟೈನ್ ಸೊ ಈ ಥರ ಬೇರೆ ರೀತಿಯ ಅಮೈನೋ ಆ್ಯಸಿಡ್ಸ್ ಇದ್ದು ಸೊ ಮತ್ತು ಕೆಲವೊಂದು ಕಡೆಗೆ ಈ ಟೈರೋಸಿನ್ ಅಮೈನೋ ಆ್ಯಸಿಡ್ಸ್ ರಿಪೀಟ್ ಆಗಿರ್ತವೆ. ಸೊ ಪಾಲಿಪೆಪ್ಟೈಡ್ ಮಾಲಿಕ್ಯೂಲ್ಸ್ ಇಟ್ ಕಂಪ್ರೈಸಸ್ amino acids. And among these amino acids, the most important amino acids are tyrosines. Okay, tyrosin ಬರೀತಿರಲಿ. ಸೊ ಟೈರೋಸಿನ್ ಅನ್ನೋ ಒಂದು ಅಮೈನೋ ಆ್ಯಸಿಡ್ಗಳು ಸೊ ಇದರಲ್ಲಿ
ನಾವು ಪಾಲಿಪೆಪ್ಟೈಡ್ ಚೈನಲ್ಲಿ ನಾವು ಕಾಣ್ಬೋದು. ಓಕೆ, ಸೊ ಇವೇ ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಮಿನೋ ಆ್ಯಸಿಡ್ಸ್ ಅಂತ ಹೇಳ್ಬೋದು. ಇಡೀ ಪೆಪ್ಟೈಡ್ ಮಾಲಿಕ್ಯೂಲಲ್ಲಿ ಟೈರೋಸಿನ್ ಮಾಲಿಕ್ಯೂಲ್ ಇದೆಯಲ್ಲ, this actually it plays a very important role in the formation of the T3 and T4. These are precursor molecules ಅಂತ ಹೇಳ್ಬೋದು. ಓಕೆ, ಸೊ ಈಗ ಈ ಥೈರೋಗ್ಲೋಬಿನ್ ಪೆಪ್ಟೈಡ್ ಮಾಲಿಕ್ಯೂಲ್ ಇರ್ತಕ್ಕಂಥ ಒಂದು ಟೈರೋಸಿನ್ ಅಮಿನೋ ಆ್ಯಸಿಡ್ಸ್ ಇದೆಯಲ್ಲ, ಈ ಟೈರೋಸಿನ್ ಅಮಿನೋ ಆ್ಯಸಿಡ್ಸ್ಗೆ ಅಯೋಡಿನ್ ಆಟಮ್ಸ್ ಅಟ್ಯಾಚ್ ಆಗುತ್ತೆ. ಓಕೆ, ಅದಕ್ಕೆ ಅಯೋಡಿನ್ ಆಟಮ್ಸ್. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಟೈರೋಸಿನ್ ನಾನೊಂದು ಬರ್ಕೊಳ್ತಾ ಇದ್ದೀನಿ, ಅದ್ರ ಪಕ್ಕ ಇನ್ನೊಂದು ಟೈರೋಸಿನ್ ಅಮಿನೋ ಆ್ಯಸಿಡ್ ಇದೆ. ಈಗ ಈ ಟೈರೋಸಿನ್ ಇದಕ್ಕೆ ಫಸ್ಟ್ ಟೈರೋಸಿನ್ಗೆ ಒಂದು ಅಯೋಡಿನ್ ಆಟಮ್ ಅಟ್ಯಾಚ್ ಆಯಿತು. ಓಕೆ, ಈಗ ಬರೀ ಇದು ಮಾತ್ರ ತೆಗೆದುಕೊಳ್ಳೋಣ. ಸೊ ಇದಕ್ಕೊಂದು ಅಯೋಡಿನ್ ಅಟ್ಯಾಚ್ ಆಯಿತು. ಈಗ ಅಯೋಡಿನ್ ಅಟ್ಯಾಚ್ ಆಗಿರ್ತಕ್ಕಂಥ ಒಂದು ಟೈರೋಸಿನ್ನ ಇದನ್ನು ನಾವು ಈ ರೀತಿ ಕರಿಬೋದು, ಮಾನೋ ಅಯೋಡಿನ್ ಟೈರೋಸಿನ್. ಓಕೆ, ಮಾನೋಐಡೋಟೈರೋಸಿನ್. ಓಕೆ, ಮಾನೋಐಡೋಟೈರೋಸಿನ್. ಓಕೆ, MIT ಅಂತ ಇಟ್ಕೋಬೋದು ಶಾರ್ಟ್ ಫಾರ್ಮಲ್ಲಿ, MIT. ಓಕೆ, ಮಾನೋಐಡೋಟೈರೋಸಿನ್. ಸೊ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಒಂದು ಇನ್ನೊಂದು ಟೈರೋಸಿನ್ ಇದಿಲ್ಲ, ಅದಕ್ಕೆ 2 ಅಯೋಡಿನ್ ಆಟಮ್ಸ್ ಅಟ್ಯಾಚ್ ಆಗ್ಬೋದು. ಓಕೆ, ಈಗ ಇದನ್ನೇನಂತ ಹೇಳ್ಬೋದು, 2 ಅಯೋಡಿನ್ ಆಟಮ್ಸ್ ಅಟ್ಯಾಚ್ ಆಗಿರ್ತಕ್ಕಂಥ ಈ ಟೈರೋಸಿನ್ನ ಇದನ್ನು ಡೈಐಡೋಟೈರೋಸಿನ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಟೈರೋಸಿನ್ ಅಮಿನೋ ಆ್ಯಸಿಡ್ಗೆ ಅಯೋಡಿನ್ಸ್ನ ಅಟ್ಯಾಚ್ ಮಾಡೋದು ಯಾರು ಅಟ್ಯಾಚ್ ಮಾಡ್ತಾರೆ? ಅಗೇನ್ ದ ಸೇಮ್ ಎನ್ಸೈಮ್ ವಿಚ್ ಆಕ್ಸಿಡೈಸಸ್ ದಿ iodide ion to iodine atom. ಓಕೆ, ಅಯೋಡಿನ್ ಆಗಿ ಆಕ್ಸಿಡೀಕರಣ ಮಾಡ್ತಕ್ಕಂಥ ಒಂದು ಕಿಣ್ವ ಇದೆಲ್ಲ ಇದು ಹಿಂದೆ ನೋಡಿದ್ವಿ, ಯಾವುದು ಪರಾಕ್ಸಿಡೇಸ್ ಕಿಣ್ವ. ಆ ಪರಾಕ್ಸಿಡೇಸ್ ಕಿಣ್ವನೇ ಈ ಥೈರೋಗ್ಲೋಬಿನ್ ಪೆಪ್ಟೈಡ್ ಮಾಲಿಕ್ಯೂಲ್ ಇರ್ತಕ್ಕಂಥ ಒಂದು ಟೈರೋಸಿನ್ ಅಮಿನೋ ಆ್ಯಸಿಡ್ಸ್ಗೆ ಅಯೋಡಿನ್ನ ಆ್ಯಡ್ ಮಾಡುತ್ತೆ. ಓಕೆ, ಸೊ ಒಂದು ಅಯೋಡಿನ್, ಇನ್ನೊಂದಕ್ಕೆ 2 ಅಯೋಡಿನ್ನು. ಇನ್ನು ಅಫ್ಕೋರ್ಸ್ ಹಾಗೆ ನೀವು ಇದನ್ನು ತೆಗೆದುಕೊಂಡಾಗ, ಸೊ ಇಲ್ಲಿ ನೋಡಿ, ಇನ್ನೊಂದು ಕಡೆಗೆ ಈ ಪೆಪ್ಟೈಡ್ ಮಾಲಿಕ್ಯೂಲ್ ಥೈರೋಗ್ಲೋಬಿನ್ ಪೆಪ್ಟೈಡ್ ಮಾಲಿಕ್ಯೂಲ್ಸ್ ಇನ್ನೊಂದು ಕಡೆಗೆ 2 ಟೈರೋಸಿನ್ಸ್ನ ಇನ್ನೊಂದು ಕಡೆಗೆ ತೋರಿಸಿದ್ದೀನಿ. ಸೊ ಈಗ ಇಲ್ಲಿ ಈ 2 ಟೈರೋಸಿನ್ಗೆ 2 ಅಯೋಡಿನ್ ಆಟಮ್ಸ್ನ ಅಟ್ಯಾಚ್ ಮಾಡೋಣ. ಓಕೆ, ಸೊ ಮೊದಲನೇ ಟೈರೋಸಿನ್ ಅಮಿನೋ ಆ್ಯಸಿಡ್ಗೆ 2 ಅಯೋಡಿನ್ನ ಅಟ್ಯಾಚ್ ಮಾಡಿದ್ದೀನಿ, ಅದರ ಪಕ್ಕದಲ್ಲಿರ್ತಕ್ಕಂಥ ಇನ್ನೊಂದು ಟೈರೋಸಿನ್ಗೆ 2 ಅಮಿನೋ ಆ್ಯಸಿಡ್ಸ್ನ ಅಟ್ಯಾಚ್ ಮಾಡಿಸ್ತಾರೆ. ಓಕೆ, ಇದು ಡೈಯೋಡೋಟೈರೋಸಿನ್ನು, ಇದು ಕೂಡ ಡೈಯೋಡೋಟೈರೋಸಿನ್. ಓಕೆ, ಈ ಕೆಲಸವನ್ನು ಈ ಪ್ರೋಸೆಸ್ನ ನಾವು ಅಯೋಡಿನೈಸೇಷನ್ ಆಫ್ ಥೈರೋಗ್ಲೋಬಿನ್ ಮಾಲಿಕ್ಯೂಲ್ ಅಂತಲೇ ಕರಿಬೋದು. ಓಕೆ, ಸೊ ಥೈರೋಗ್ಲೋಬಿನ್ ಕಣದ ಒಂದು ಅಯೋಡಿನೀಕರಣ ಇದು ಫಾಲಿಕಲ್ ನಮ್ಮ ಒಳಭಾಗದಲ್ಲಿರ್ತಕ್ಕಂಥ ಒಂದು ಲ್ಯೂಮನ್ ಭಾಗದಲ್ಲಿ, ಕೊಲೈಡ್ ಭಾಗದಲ್ಲಿ ಇದು ನಡೀತಾ ಇದೆ. ಓಕೆ, ಮಧ್ಯ ಬಾವಿ ರೀತಿ ಇರ್ತಕ್ಕಂಥ ಒಂದು ಖಾಲಿ ಜಾಗ ಇದೆ, ಸೊ ಆ ಭಾಗದಲ್ಲಿ ಇದೆಲ್ಲ ನಡೀತಾ ಇದೆ. ಓಕೆ, ಈ ಕೆಲಸ ಆಗೋಂಗೆ ಅಯೋಡಿನ್ನ ಥೈರೋಸಿನ್ ಅಮಿನೋ ಆ್ಯಸಿಡ್ಗೆ ಸೇರಿಸ್ತಕ್ಕಂಥ ಒಂದು ಕೆಲಸವನ್ನೇ ಈ ಪರಾಕ್ಸಿಡೇಸ್ ಕಿಣ್ವನೇ ಮಾಡ್ತಾ ಇದೆ. ಸೊ ಪರಾಕ್ಸಿಡೇಸ್ ಕಿಣ್ವದ್ದು 2 ಕೆಲಸ ಆಯಿತು. ಒಂದು ಅಯೋಡಿನ್ ಆಟಮ್ಸಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಎರಡನೇ ಕೆಲಸ ಈ ಥೈರೋಗ್ಲೋಬಿನ್ ಪೆಪ್ಟೈಡ್ ಮಾಲಿಕ್ಯೂಲಲ್ಲಿ ಇರ್ತಕ್ಕಂಥ ಒಂದು ಟೈರೋಸಿನ್ ಅಮಿನೋ ಆ್ಯಸಿಡ್ಸ್ಗೆ ಅಯೋಡಿನ್ನ ಅಟ್ಯಾಚ್ ಓಕೆ, ಸೊ ಈಗ ಅಯೋಡೈಸ್ಡ್ ಥೈರೋಗ್ಲೋಬಿನ್ ಮಾಲಿಕ್ಯೂಲ್ಸ್ನ, ಸೊ ಇದನ್ನು ನಾವು ಫಾಲಿಕಲ್ ಸೆಲ್ಸ್ನ ಮಧ್ಯಭಾಗದಲ್ಲಿ, ಲ್ಯೂಮನ್ ಭಾಗದಲ್ಲಿ ನಾವು ಕಾಣ್ತೀವಿ. ಈಗ ಇದನ್ನು ಕೊಲೈಡ್ ಅಂತ ಕರಿತೀವಿ. ಓಕೆ, ಇದನ್ನು ಕೊಲೈಡ್ ಅಂತ ಕರಿತೀವಿ. ಇದು ಇಲ್ಲಿದ್ದರೆ ಪ್ರಯೋಜನ ಇಲ್ಲ. ಓಕೆ, ಸೊ ಈಗ ನೋಡಿ, ಓಕೆ, ನಾವು ಫುಲ್ ಕಂಪ್ಲೀಟ್ ಥೈರೋಗ್ಲೋಬಿನ್ ಮಾಲಿಕ್ಯೂಲ್ ತೆಗೆದುಕೊಂಡಾಗ ಎಲ್ಲದಕ್ಕೆ ಅಯೋಡಿನ್ ಆಟಮ್ಸ್ ಅಟ್ಯಾಚ್ ಆಗಿದೆ, ಥೈರೋಸಿನ್ಸ್ಗೆ. ಸೊ ಅಯೋಡಿನ್ ಆಟಮ್ಸ್ ಅಟ್ಯಾಚ್ ಆಗಿದೆ. ಓಕೆ, ಈಗ ಇನ್ನೊಂದು ಪ್ರಕ್ರಿಯೆ ನಡೀತದೆ ಇಲ್ಲಿ. ಇನ್ನೊಂದು ಪ್ರಕ್ರಿಯೆ ಏನು? ಸೇಮ್ ಇದೇ ಕಿಣ್ವನೇ, ಥೈರಾಯ್ಡ್ ಪರಾಕ್ಸಿಡೇಸ್ ಅನ್ನೋ ಕಿಣ್ವ ಈ ಅಯೋಡೈಸ್ ಆಗಿರ್ತಕ್ಕಂಥ ಒಂದು ಟೈರೋಸಿನ್ ಆಟಮ್ಸ್ನ ಅವೆರಡನ್ನ ಜಾಯಿನ್ ಮಾಡಿಸುತ್ತೆ. ಓಕೆ, ಇವೆರಡನ್ನು ಜಾಯಿನ್ ಮಾಡಿಸುತ್ತೆ. ಸೊ ಈ ಪ್ರೋಸೆಸ್ ನಾವು ಕಪ್ಲಿಂಗ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಕಪ್ಲಿಂಗ್ ರಿಯಾಕ್ಷನ್. ಓಕೆ, ಸೊ ಮಾನೋಐಡೋಟೈರೋಸಿನ್ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಡೈಐಡೋಟೈರೋಸಿನ್ ಜೊತೆಗೆ ಅದನ್ನ ಅಟ್ಯಾಚ್ ಮಾಡಿಸುತ್ತೆ. ಯಾವಾಗ ಇವೆರಡೂ ಸೇರ್ಕೊಳ್ತವೆ, ಸೊ ಈಗ ಎರಡೂ ಸೇರಿ, ಸೊ ಇಲ್ಲಿ ನೋಡಿ 3 ಅಯೋಡಿನ್ ಆಟಮ್ಸ್ ಆಯಿತು. 2 ಟೈರೋಸಿನ್ ಅಮಿನೋ ಆ್ಯಸಿಡ್ಸ್ಗೆ 3 ಅಯೋಡಿನ್ ಆಟಮ್ಸ್ ಅಟ್ಯಾಚ್ ಆಗಿದೆ.
ಈಗ ಇದನ್ನು ಟ್ರೈಐಡೋ ಟೈರೋಸಿನ್ ಅಂತ ಹೇಳ್ತೀವಿ. ಇದನ್ನೇ T3 ಅಂತಲೇ ಕರಿತೀವಿ. ಓಕೆ, ಸೊ ಅದನ್ನೇ T3 ಅಂತಲೇ ಕರಿತೀವಿ. ಓಕೆ, ಸೊ T3 ಅಂತ ಕರಿತೀವಿ. ಹಾಗೆ ಇನ್ನೊಂದು ಕಡೆಗೆ ಓಕೆ ಪೆಪ್ಟೈಡ್ ಮಾಲಿಕ್ಯೂಲ್ ಇನ್ನೊಂದು ಕಡೆಗೆ 2 ಡೈಡಿನ್ ಐಟಮ್ಸ್ ಅಟ್ಯಾಚ್ ಆಗಿರ್ತಕ್ಕಂಥ ಒಂದು ಭಾಗವನ್ನು ನಾವು ಕಾಣ್ಬೋದು. ಓಕೆ, 2 ಟೈರೋಸಿನ್ ಐಟಮ್ಗೆ 2 ಡೈಡಿನ್ ಐಟಮ್ಸ್ ಅಟ್ಯಾಚ್ ಆಗಿರ್ತಕ್ಕಂಥದ್ದು. ಇದೊಂದು ಡೈಡೋ ಟೈರೋಸಿನ್, ಇನ್ನೊಂದು ಡೈಡೋ ಟೈರೋಸಿನ್. ಓಕೆ, ಇವೆರಡು ಕಪ್ಲಿಂಗ್ ಆಗುತ್ತೆ. ಸೊ ಕಪ್ಲಿಂಗ್ ಆದಾಗ ಸೊ ಈಗೇನಾಯಿತು, ಇದು T4 ಆಯಿತು. ಓಕೆ, ಸೊ ಥೈರೋಗ್ಲೋಬಿನಲ್ಲಿ ನಾವು T3 ಮತ್ತು T4 ಫಾರ್ಮ್ ಆಗಿರೋದನ್ನ ನಾವು ಕಾಣ್ಬೋದು. ಸೊ ಕಪ್ಲಿಂಗ್ ಮಾಡೋದು ಯಾವುದು? ಅಗೇನ್ ದ ಸೇಮ್ ಎನ್ಸೈಮ್, ಪರಾಕ್ಸಿಡೇಸ್ ಎನ್ಸೈಮ್. ಓಕೆ, ಸೊ ಥೈರಾಯ್ಡ್ ಪರಾಕ್ಸಿಡೇಸ್ ಕಿಣ್ವದ್ದು 3 ಕೆಲಸಗಳಿದೆ ನೋಡಿ ಇಲ್ಲಿ. ಸೊ ಮೊದಲನೇ ಕೆಲಸ ಏನು? ಓಕೆ, ಮೊದಲನೇ ಕೆಲಸ ಥೈರಾಯ್ಡ್ ಪರಾಕ್ಸಿಡೇಸ್ನ ಒಂದು ಕೆಲಸಗಳು. ಮೊದಲನೇದು ಆಕ್ಸಿಡೇಷನ್ ಆಫ್ ಅಯೋಡೈಡ್ ಅಯಾನ್ಸ್. ಓಕೆ, ಎರಡನೇದಾಗಿ ಅಯೋಡಿನೈಸೇಷನ್ ಆಫ್ ಥೈರೋಗ್ಲೋಬಿನ್. ಮೂರನೇದು ಬಂದು ಕಪ್ಲಿಂಗ್ ಆಫ್ ಅಯೋಡೈಸ್ಡ್ ಟೈರೋಸಿನ್. ಓಕೆ, ಈ 3 ಕೆಲಸಗಳು ಇದು ಮಾಡ್ತಾಯಿದೆ. ಓಕೆ, ಸೊ ಈ ಚಿತ್ರದಲ್ಲಿ ನೀವು ಕಾಣ್ಬೋದು, ಇದೊಂದು ಫಾಲಿಕಲ್ ಸೆಲ್. ಸೊ ಇದು ಲ್ಯೂಮಿನಾರ್ ಭಾಗ. ಓಕೆ, ಕೊಲೈಡಲ್ ಏರಿಯಾ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ ಐಡಿನ್ ಐಟಮ್ಸ್ ಪಂಪ್ ಮೂಲಕ ಎಂಟ್ರ್ ಆಗ್ತಾ ಇರೋದು. ಓಕೆ, ಸೋಡಿಯಂ ಪೊಟ್ಯಾಷಿಯಂ ಪಂಪ್ಸ್ ಅಂತ ಹೇಳ್ತೀವಿ. ಸೊ ಅದ್ರ ಮೂಲಕ ಅಯೋಡೈಡ್ ಅಯಾನ್ಸ್ ಎಂಟ್ರ್ ಆಗುತ್ತೆ. ಸೊ ಎಂಟ್ರಾಗಿ ಈ ಕಡೆ ಬಂದಾಗ ಲ್ಯೂಮಿನಾರ್ ಫೇಸ್ ಬಂದಾಗ ಸೊ ಐಡಿನ್ ಐಟಮ್ಸಾಗಿ ಕನ್ವರ್ಟ್ ಆಗುತ್ತೆ ಎನ್ಸೈಮ್ನ ಮೂಲಕ. ಸೊ ನೆಕ್ಸ್ಟು ಇಲ್ಲಿ ನೋಡಿ D80 and MIT ಅಂತ ಇಲ್ಲಿ ಕೊಟ್ಟಿದ್ದೆ ನೋಡಿ. ಥೈರೋಗ್ಲೋಬಿನ್ ಪೆಪ್ಟೈಡ್ ಮಾಲಿಕ್ಯೂಲ್ಗೆ ಸೊ ಐಡಿನ್ಸ್ ಅಟ್ಯಾಚ್ ಆಗ್ತದೆ. ಥೈರೋಸಿನ್ ಎಲ್ಲಿದೆಯೋ ಸೊ ಟೈರೋಸಿನ್ ಅಮಿನೋ ಆ್ಯಸಿಡ್ಗೆ ಸೊ ಐಡಿನ್ಸ್ ಅಟ್ಯಾಚ್ ಆಗ್ತದೆ. ಅಟ್ಯಾಚ್ ಮಾಡಿಸ್ತಕ್ಕಂಥದ್ದು ಕೂಡ ಈ ಎನ್ಸೈಮನ್ನೇ, ಯಾವುದು ಪರಾಕ್ಸಿಡೇಸ್ ಎನ್ಸೈಮ್. ಅದಾದಮೇಲೆ ಕಪ್ಲಿಂಗ್ ಆಗುತ್ತೆ. ಓಕೆ, ಸೊ ಈಗ ನೆಕ್ಸ್ಟು ಇದು ಬ್ಲಡ್ಡಿಗೆ ಬರಬೇಕು. T3 ಮತ್ತು T4 ಎರಡೂ ಬ್ಲಡ್ಡಿಗೆ ಬರಬೇಕು. ಸೊ ಯಾವಾಗ ಬ್ಲಡ್ಡಲ್ಲಿ ಸೊ T3 T4 ನಂದು ಪ್ರಮಾಣ ಕಡಿಮೆ ಆಗುತ್ತೋ ಈಗೇನಾಯಿತು, ಈ ಲ್ಯೂಮಿನಾರ್ ಸರ್ಫೇಸಿಂದ ಸೊ ಒಂದು ಪಿನೋಸೈಟೋಸಿಸ್ ಪ್ರೋಸೆಸ್ ಪ್ರಾರಂಭ ಆಗ್ತದೆ. ಪಿನೋಸೈಟಿಸ್ ಅಂದರೆ ಒಂದು ಸೆಲ್ ಲಿಕ್ವಿಡ್ಸ್ನ ತೆಗೆದುಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಇದಿಲ್ಲ, ಅದನ್ನು ನಾವು ಪಿನೋಸೈಟಿಸ್ ಅಂತ ಹೇಳ್ತೀವಿ. ಹಾಗೆ ಅಮೀಬಾ ಈಗ ಆಹಾರವನ್ನು ತೆಗೆದುಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ, ಅದನ್ನು ಫ್ಯಾಗೋಸೈಟೋಸಿಸ್ ಅಂತ ಹೇಳ್ತೀವಿ. ಹಾಗೆ ಲಿಕ್ವಿಡ್ಸ್ನ ಒಳಗಡೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರೋಸೆಸ್ನ ಅದನ್ನು ಪಿನೋಸೈಟಿಸಿಸ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಲ್ಯೂಮಿನಾರ್ ಫೇಸಿಂದ ಈ ಥೈರೋಗ್ಲೋಬ್ಲಿನ್ ಸಬ್ಸ್ಟೆನ್ಸ್, ಅಯೋಡೈಸ್ಡ್ ಥೈರೋಗ್ಲೋಬ್ಲಿನ್ ಪೆಪ್ಟೈಡ್ ಮಾಲಿಕ್ಯೂಲ್ಸ್ ಇಲ್ಲಿ ತುಂಬಾ ಇದೆ. ಓಕೆ, ಯು ಕ್ಯಾನ್ ಸಿ ದ ಪೂಲ್ ಆಫ್ ಥೈರೋಗ್ಲೋಬ್ಲಿನ್ ಮಾಲಿಕ್ಯೂಲ್ಸ್ ಇಟ್ ಇಸ್ ಪ್ರೆಸೆಂಟ್ ಇನ್ ದ ಕೊಲೈಡ್. ಓಕೆ, ಸೊ ಫಾಲಿಕಲ್ ಸೆಲ್ಸ್ನ ಮಧ್ಯಭಾಗದಲ್ಲಿರ್ತಕ್ಕಂಥದ್ದನ್ನು ಕೊಲೈಡ್ ಅಂತ ಹೇಳ್ತಿದ್ದೀವಿ. ಫುಲ್ ಕಂಪ್ಲೀಟ್ ಥೈರೋಗ್ಲೋಬ್ಲಿನ್ ಅಯೋಡೈಸ್ಡ್ ಥೈರೋಗ್ಲೋಬ್ಲಿನ್ ಮಾಲಿಕ್ಯೂಲ್ಸಿಂದ ಅದು ಫಿಲ್ ಆಗಿದೆ. ಓಕೆ, ಈಗ ಮತ್ತೆ ಅದು ಬ್ಲಡ್ಗೆ ಹೋಗಬೇಕು. ಸೊ ಬ್ಲಡ್ಗೆ ಹೋಗಬೇಕಾದಾಗ ಏನಾಯಿತು, ಸೊ ಅಮೀಬಾ ಹೇಗೆ ಲಿಕ್ವಿಡ್ ಮೆಟೀರಿಯಲ್ನ ಒಳಗಡೆ ತೆಗೆದುಕೊಳ್ಳುತ್ತೋ ಸೊ ಅದೇ ರೀತಿ ಸೊ ಇದು ಕೊಲೈಡಲ್ ಸಬ್ಸ್ಟೆನ್ಸ್ನ ಒಳಗಡೆ ತೆಗೆದುಕೊಳ್ತಾ ಇರುತ್ತೆ. ಓಕೆ, ಸೊ ಥೈರೋಗ್ಲೋಬ್ಲಿನ್ ಅಯೋಡೈಸ್ಡ್ ಥೈರೋಗ್ಲೋಬ್ಲಿನ್ಸ್ ಮಾಲಿಕ್ಯೂಲ್ಸ್ ಈಗ ಸೊ ಈ ಪಿನೋಸೈಟೋಸಿಸ್ ಪ್ರೋಸೆಸ್ ಮೂಲಕ ಸೊ ಒಳಗಡೆ ಎಂಟ್ರ್ ಆಯಿತು. ಇದೊಂದು ಸೊ ಪಿನೋಸೈಟೋಸೋಮ್ ಅಂತ ಹೇಳ್ಬೋದು. ಓಕೆ, ಒಂದು ವೆಸಿಕಲ್ ಫಾರ್ಮ್ ಆಗಿದೆ. ಸೊ ಅದು ಒಳಗಡೆ ಅಯೋಡೈಸ್ಡ್ ಥೈರೋಗ್ಲೋಬ್ಲಿನ್ ಮಾಲಿಕ್ಯೂಲ್ಸ್ ಇದ್ದಾವೆ. ಈಗ ಅಷ್ಟನ್ನು ಬ್ಲಡ್ಗೆ ಹೋಗೋದು ಬೇಕಾಗಿಲ್ಲ, ಬರೀ T3 ಮತ್ತು T4 ಮಾತ್ರ ಹೋಗಬೇಕಾಗಿದೆ. ಓಕೆ, T3 ಅಂದರೆ ಈಗ ನಿಮಗೆ ಗೊತ್ತಾಗಿರಬೇಕು. ಓಕೆ, ಟ್ರೈಐಡೋ ಟೈರೋಸಿನ್. ಸೊ ಥೈರೋಗ್ಲೋಬ್ಲಿನ್ ಮಾಲಿಕ್ಯೂಲ್ ಒಂದು ಕಡೆಗೆ 2 ಟೈರೋಸಿನ್ ಅಮಿನೋ ಆ್ಯಸಿಡ್ಸ್ ಇರ್ತವೆ. ಅವೆರಡು ಈಗ ಅದಕ್ಕೆ ಅಯೋಡಿನ್ ಆ್ಯಡ್ ಮಾಡಲಾಗಿದೆ. ಸೊ ಅಯೋಡೈಸ್ಡ್ ಟೈರೋಸಿನ್ಸ್ ಏನಿದೆ
ಸೊ 3 ಅಯೋಡಿನ್ ಐಟಮ್ಸ್ ಅಟ್ಯಾಚ್ ಆಗಿದ್ದಾಗ ಅದನ್ನು ಟ್ರೈಯೋಡೋಥೈರೋಡಿನ್ ಅಂತ ಹೇಳ್ತೀವಿ. ಅದೇ ಪೆಪ್ಟೈಡ್ ಮಾಲಿಕ್ಯೂಲಲ್ಲಿ ಓಕೆ ಇನ್ನೊಂದು ಎರಡು ಟೈರೋಸಿನ್ ಅಮೈನೋ ಆಸಿಡ್ಸ್ ಇರ್ತಕ್ಕಂಥದ್ದಕ್ಕೆ. ಸೊ ಅದಕ್ಕೆ 2 ಅಯೋಡಿನ್ಸ್ ಅಟ್ಯಾಚ್ ಆದಾಗ ಟೋಟಲ್ 4 ಅಯೋಡಿನ್ ಐಟಮ್ಸ್ ಅಟ್ಯಾಚ್ ಆಗಿರ್ತಕ್ಕಂಥ ಒಂದು ಟೈರೋಸಿನ್ ಅಮೈನೋ ಆಸಿಡ್ಸ್ ನಾವು ಒಂದು ಕಡೆ ಕಾಣ್ಬೋದು. ಈ ಎಷ್ಟು ಸೇರಿ ಅದು T4 ಆಗುತ್ತೆ. ಕಪ್ಲಿಂಗ್ ಆದಮೇಲೆ ಅಫ್ಕೋರ್ಸ್ T3 T4ಗಳು ಫಾರ್ಮ್ ಆಗಿದ್ದು ನಾವು ಕಾಣ್ತೀವಿ. ಈ ಕಪ್ಲಿಂಗ್ ಪ್ರೋಸೆಸ್ನ ಮಾಡ್ತಕ್ಕಂಥದ್ದು ಯಾವುದು? ಅಗೇನ್ ದ ಸೇಮ್ ಎನ್ಸೈಮ್, ಓಕೆ, ಥೈರಾಯ್ಡ್ ಪರಾಕ್ಸಿಡೇಸ್ ಎನ್ಸೈಮ್. ಸೊ ಆ ಎನ್ಸೈಮೇ ಕಪ್ಲಿಂಗ್ ಪ್ರೋಸೆಸ್ನ ಮಾಡುತ್ತೆ. ಕಪ್ಲಿಂಗ್ ಪ್ರೋಸೆಸ್ ಮಾಡಿದ್ಮೇಲೆ ಈಗ T3 T4ಗಳು ಫಾರ್ಮ್ ಆಗಿದೆ. ಸೊ ಈಗ ಕೊಲೈಡ್ ಸಬ್ಸ್ಟೆನ್ಸು ಇದು ಪಿನೋಸೈಟೋಸಿಸ್ ಮೂಲಕ ಮತ್ತು ಫಾಲಿಕಲ್ ಸೆಲ್ಸ್ಗೆ ಎಂಟ್ರಾಯಿತು. ಎಂಟ್ರಾದ್ಮೇಲೆ ಅಷ್ಟು ಪಾಲಿಪೆಪ್ಟೈಡ್ ಮಾಲಿಕ್ಯೂಲ್ ಈಗ ಬ್ಲಡ್ಗೆ ಬರೋದು ಬೇಕಾಗಿಲ್ಲ. ಬರೀ T3 T4 ಮಾತ್ರ ಬ್ಲಡ್ಗೆ ಬಂದರೆ ಸಾಕು. ಸೊ ಅಂದರೆ ಮಿಕ್ಕಿದ ಭಾಗವನ್ನು ಥೈರೋಗ್ಲೋಬಿನಲ್ಲಿ ಮಿಕ್ಕಿದ ಭಾಗವನ್ನು ಅದನ್ನೆಲ್ಲ ಕಟ್ ಮಾಡಬೇಕು. ಸೊ ಹೆಂಗೆ ಕಟ್ ಮಾಡೋದು? ಸೊ ಈಗ ಮತ್ತೆ ಫಾಲಿಕಲ್ ಸೆಲ್ಲಲ್ಲಿ ಟೈಲಿಂಗ್ ಪ್ರೋಸೆಸ್ ನಡೆಯುತ್ತೆ. ಟೈಲರಿಂಗ್ ಪ್ರೋಸೆಸ್, ಓಕೆ, ಅಂದರೆ ಅನ್ನೆಸರಿ ಪೆಪ್ಟೈಡ್ ಮಾಲಿಕ್ಯೂಲಲ್ಲಿ ಅನ್ನೆಸರಿ ಪಾರ್ಟ್ ಏನಿದೆ ಅದನ್ನ ಕಟ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇಲ್ಲಾಗುತ್ತೆ. ಸೊ ಇದು ಹೇಗಾಗ್ತದೆ? ಈಗ ಎಂಟ್ರಾಗಿರ್ತಕ್ಕಂಥ ಒಂದು ಲಿಕ್ವಿಡ್ ಪೋರ್ಷನ್ ಸೈಟೋಸಾಲ್ಗೆ ಎಂಟ್ರ್ ಆಯಿತು. ಇದನ್ನು ಲಿಕ್ವಿಡ್ ಪೋರ್ಷನ್ ಇರ್ತಕ್ಕಂಥ ಒಂದು ವೆಸಿಕಲ್ಸ್ನ ಇವನ್ನ ಪಿನೋಸೋಮ್ಸ್ ಅಂತ ಕರಿತೀವಿ, ಅಥವಾ ಪಿನೋಸೈಟ್ಸ್ ಅಂತ ಹೇಳ್ತೀವಿ. ಸೊ ಈಗ ಈ ಪಿನೋಸೋಮ್ಸ್ಗೆ ಲೈಸೋಸೋಮ್ಸ್ ಬಂದು ಅಟ್ಯಾಚ್ ಆಗುತ್ತೆ. ಲೈಸೋಸೋಮ್ಸ್ ಬಂದು ಸೊ ಅದಕ್ಕೆ ಫ್ಯೂಸ್ ಆಗ್ತವೆ. ಸೊ ಇದು ಲೈಸೋಸೋಮ್ಗಳ ಕೆಲಸ ಏನಂತ ನಮಗೆಲ್ಲ ಗೊತ್ತಿದೆ. ಓಕೆ, ಲೈಸೋಸೋಮ್ಗಳಲ್ಲಿ ಕಿಣ್ವಗಳಿದ್ದಾವೆ, ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಇದಾವೆ. ಸೊ ಹಾಗೆ ಪ್ರೋಟೀನ್ನ ಬ್ರೇಕ್ ಮಾಡ್ತಕ್ಕಂಥ ಒಂದು ಕಿಣ್ವಗಳು ಅದರಲ್ಲಿರ್ತದೆ. ಸೊ ಅದನ್ನು ನಾವು ಪ್ರೋಟಿಯೇಸಿಸ್ ಅಂತ ಕರಿತೀವಿ. ಪ್ರೋಟಿಯೇಸ್ ಅಂದರೆ ಪ್ರೋಟೀನ್ ಮಾಲಿಕ್ಯೂಲ್ನ ಬ್ರೇಕ್ ಮಾಡ್ತಕ್ಕಂಥ ಒಂದು ಎನ್ಸೈಮ್ಸ್. ಹಾಗಾಗಿ ಜನರಲ್ ಆಗಿದ್ದ ಪ್ರೋಟಿಯೇಸ್ ಎನ್ಸೈಮ್ ಅಂತ ಕರಿತೀನಿ. ಸೊ ಯಾವಾಗ ಈ ಅಯೋಡೈಸ್ಡ್ ಥೈರೋಗ್ಲೋಬ್ಲಿನ್ ಮಾಲಿಕ್ಯೂಲ್ನ ಹೊಂದಿರತಕ್ಕಂಥದ್ದು ವೆಸಿಕಲ್ಸ್ಗೆ ಲೈಸೋಸೋಮ್ ಬಂದು ಫ್ಯೂಸ್ ಆಗುತ್ತೆ. ಸೊ ಅದರಲ್ಲಿರ್ತಕ್ಕಂಥ ಒಂದು ಪ್ರೋಟಿಯೇಸ್ ಎನ್ಸೈಮ್ ಏನು ಮಾಡ್ತವೆ? ಸೊ ಅವು T3 ಮತ್ತು T4 ಪೋರ್ಷನ್ ಏನಿದೆ ಪೆಪ್ಟೈಡ್ ಮಾಲಿಕ್ಯೂಲಲ್ಲಿ ಅದನ್ನು ಮಾತ್ರ ಸಪ್ರೇಟ್ ಮಾಡುತ್ತೆ. ಓಕೆ, ಇಟ್ ಬ್ರೇಕ್ಸ್ ದ ಪೆಪ್ಟೈಡ್ ಮಾಲಿಕ್ಯೂಲ್ಸ್. ಸೊ ದೇರ್ ಬೈ T3 ಆ್ಯಂಡ್ T4 ಆರ್ ಸಪ್ರೇಟೆಡ್. ಓಕೆ, ಟ್ರೈಯೋಡೋಥೈರೋನಿನ್, ಸೊ ಹಾಗೆ ಇನ್ನೊಂದು ಟೆಟ್ರಾಯೋಡೋಥೈರೋನಿನ್. ಓಕೆ, ಸೊ ಇವೆರಡು ಸಪ್ರೇಟ್ ಆಗಿತ್ತು. ಸೊ T3 ಮತ್ತು T4ಗಳು ಸಪ್ರೇಟ್ ಆಗಿ ಇದು ಮತ್ತೆ ಈ ಫಾಲಿಕಲ್ ಸೆಲ್ಸ್ನ ಒಂದು ಬೇಸಿಲಾರ್ ಸೈಡಿಂದ ಇದು ಮತ್ತೆ ಈ ಕಡೆ ಈ ಬ್ಲಡ್ ಆರ್ಟರೀಸ್ಗೆ ಡಿಸ್ಚಾರ್ಜ್ ಆಗುತ್ತೆ. ಓಕೆ, ಸೊ ಬ್ಲಡ್ ಆರ್ಟರೀಸ್ಗೆ ಡಿಸ್ಚಾರ್ಜ್ ಆಗಿ T3 ಆ್ಯಂಡ್ T4 ಇಟ್ ವಿಲ್ ಹ್ಯಾವ್ ಎಫೆಕ್ಟ್ ಆನ್ ಆಲ್ಮೋಸ್ಟ್ ಆಲ್ ಬಾಡಿ ಟಿಶ್ಯೂ. ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಶದ ಮೇಲೆ ಅದು ಪರಿಣಾಮನ ಬೀರ್ತಾ ಹೋಗ್ತಾ ಇರುತ್ತೆ. ಓಕೆ, ಈ T3 T4ಗಳೇ ನಮ್ಮ ದೇಹದ ಜೀವಕೋಶದಲ್ಲಿ ನಡೀತಕ್ಕಂಥ ಒಂದು ಚಯಾಪಚಯ ಕ್ರಿಯೆಗಳೇನಿದೆ ಆ ಚಯಾಪಚಯ ಕ್ರಿಯೆಯ ವೇಗದ ದರವನ್ನು ನಿರ್ಧಾರ ಮಾಡ್ತದೆ. ಓಕೆ, ಸೊ ದೀಸ್ 2 ಹಾರ್ಮೋನ್ಸ್ ದೇ ಡಿಟರ್ಮೈನ್ ದ ಬೇಸಿಕ್ ಮೆಟಬಾಲಿಕ್ ರೇಟ್ ಆಫ್ ದ ಬಾಡಿ ಸೆಲ್ಸ್. ನಮ್ಮ ಬಾಡಿ ಸೆಲ್ಸಲ್ಲಿ ಕೆಲವು ಸಂಕೀರ್ಣ ರಾಸಾಯನಿಕ ವಸ್ತುಗಳು ಸರಳ ರಾಸಾಯನಿಕ ಕಣಗಳಾಗಿದ್ದು ಪರಿವರ್ತನೆ ಆಗ್ತಾ ಇರುತ್ತೆ. ಇದನ್ನು ನಾವು ಕೆಟಬಾಲಿಕ್ ಪ್ರೋಸೆಸ್ ಅಂತ ಹೇಳ್ತೀವಿ. Okay, the complex molecules are broken down into simpler units. So they said to be catabolism, ಪೂರ್ತಿ ಫಿನಾಮಿನನ್. ಹಾಗೆ ಸಿಂಪ್ಲರ್ ಮಾಲಿಕ್ಯೂಲ್ಸ್ ಎಲ್ಲ ಸೇರಿಕೊಂಡು ಒಂದು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ತಯಾರಾಗ್ತಾ ಇರುತ್ತೆ. ಇದನ್ನು ಅನಬಾಲಿಕ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ಎರಡೂ ರೀತಿಯಾದ ಒಂದು ಪ್ರಕ್ರಿಯೆಗಳನ್ನ ಇದನ್ನು ಮೆಟಬಾಲಿಸಮ್ ಅಂತ ಕರಿತೀವಿ. So the metabolism, it comprises the breakdown process as well as the constructive process. The breakdown process are said to be catabolism or catabolic activity, or the constructive process. From the simpler molecules, a complex molecule is produced, so there is said to be anabolic process. ಈ ಎರಡೂ ಕ್ರಿಯೆಗಳು ಯಾವ ಒಂದು ಅನಬಾಲಿಕ್ ಪ್ರೋಸೆಸ್ ಆಗಲಿ ಅಥವಾ ಕೆಟಬಾಲಿಕ್ ಆ್ಯಕ್ಟಿವಿಟಿ ಆಗಲಿ ಇದು ಯಾವ ದರದಲ್ಲಿ ಆಗಬೇಕು ಅನ್ನೋದನ್ನು ಈ T3 T4 ಹಾರ್ಮೋನ್ಗಳು ಡಿಸೈಡ್ ಮಾಡ್ತಾ ಇರ್ತದೆ. ಓಕೆ, ಇನ್ನು ಅಫ್ಕೋರ್ಸ್ T3 T4 ಎರಡು ಹಾರ್ಮೋನ್ಗಳು ತೆಗೆದುಕೊಂಡಾಗ ಎರಡರ ಪ್ರಮಾಣ ಎರಡು ಸಮ ಪ್ರಮಾಣದಲ್ಲಿ ಇರೋದಿಲ್ಲ. ಓಕೆ, ಉತ್ಪತ್ತಿಯಾಗಿರೋದು T4 ಮತ್ತು T3 ನೀವು ಗಮನಿಸಿದಾಗ T4 90% ಅಷ್ಟಿದ್ದರೆ T3 ಬರೀ 10% ಅಷ್ಟೇ ಇರ್ತದೆ. ಓಕೆ, ಉತ್ಪತ್ತಿ ಆಗಿರ್ತಕ್ಕಂಥ ಎರಡು ಹಾರ್ಮೋನ್ಗಳಲ್ಲಿ ಹೆಚ್ಚಿನ ಪ್ರಮಾಣ T4 ಇದೆ. ಓಕೆ, ಸುಮಾರು 90% ಅಷ್ಟಿದೆ. T3 ಬರೀ 10% ಅಷ್ಟು ಮಾತ್ರ ಇದೆ. ಬಟ್ ಇದರ ಚಟುವಟಿಕೆ ಯಾವುದ್ರ ಚಟುವಟಿಕೆ ಹೆಚ್ಚಿಗೆ ನಮ್ಮ ಒಂದು ಟಾರ್ಗೆಟ್ ಇಶ್ಯೂ ಮೇಲೆ ಇರುತ್ತೆ ಅಂತ ನಾವು ಸ್ವಲ್ಪ ನೋಡಿದಾಗ T3ನ ಒಂದು ಆ್ಯಕ್ಟಿವಿಟಿ T4ಗಿಂತ ಹೆಚ್ಚಿಗಿರುತ್ತೆ. ಓಕೆ, T3 ಇಟ್ ಹ್ಯಾಸ್
ಮಚ್ ಆ್ಯಕ್ಟಿವಿಟಿ ದ್ಯಾನ್ ದಿ T4. ಆ್ಯಂಡ್ ಅಫ್ಕೋರ್ಸ್ T4 ಕೂಡ ಸೊ T3ಗೆ ಕನ್ವರ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, T4 T3ಗೆ ಕನ್ವರ್ಟ್ ಆಗುತ್ತೆ. ಅಂದರೆ ಒಂದು ಐಡಿನ ಅದನ್ನು ಬಿಟ್ಕೊಟ್ಟು ಸೊ ಅದು T3ಗೆ ಕನ್ವರ್ಟ್ ಆಗಿರುತ್ತೆ. ಓಕೆ, ಇದು ಎಂಟೈರ್ ಪ್ರೋಸೆಸ್ ಅಫ್ಕೋರ್ಸ್ ನಮ್ಮ ಇದರಲ್ಲಿ ಓಕೆ ಬಾಡಿಲಿ ಆಗ್ತಾಯಿದೆ. ಎಸ್ಪೆಷಲಿ ಸೊ T3 T4ನ ಒಂದು ತಯಾರಿಕೆ ನಾವು ಗಮನಿಸಿದಾಗ ಸೊ ಇಲ್ಲಿ ಫಾಲಿಕಲ್ ಸೆಲ್ಸ್ ಮತ್ತು ಫಾಲಿಕಲ್ ಸೆಲ್ಸ್ನ ಮಧ್ಯಭಾಗದಲ್ಲಿರ್ತಕ್ಕಂಥ ಒಂದು ಖಾಲಿ ಜಾಗ, ಅದನ್ನು ಕೊಲೈಡ್ ಅಂತಲೇ ಹೇಳ್ತೀವಿ. ಆ ಜಾಗದಲ್ಲಿ ಕೂಡ ಅಲ್ಲಿ ಅಯೋಡಿನೇಷನ್ ಪ್ರೋಸೆಸ್ ನಡೀತಾ ಇದೆ. ಓಕೆ, ಫಾಲಿಕಲ್ ಸೆಲ್ಸ್ದು ಒಂದು ಕೆಲಸ ಇದೆ. ಹಾಗೆ ಮಧ್ಯಭಾಗದಲ್ಲಿ ಖಾಲಿ ಜಾಗದಲ್ಲಿ ಇನ್ನೊಂದು ಪ್ರಕ್ರಿಯೆ ನಡೀತಾ ಇರುತ್ತೆ. ಸೊ ಫಾಲಿಕಲ್ ಸೆಲ್ಸಲ್ಲೇ ಥೈರೋಗ್ಲೋಬುಲಿನ್ ಮಾಲಿಕ್ಯೂಲ್ ತಯಾರಾಗ್ತಕ್ಕಂಥದ್ದು. ಓಕೆ, ಹಾಗೆ ಬ್ಲಡ್ ಆರ್ಟ್ರೀಸಿಂದ ಅಯೋಡೈಡ್ ಅಯಾನ್ಸು ಅದು ಐಡಿನ್ ಆಟಮ್ಸ್ ಆಗಿ ಕನ್ವರ್ಟ್ ಆಗಿ ಸೊ ಇದು ಲ್ಯೂಮನ್ ಭಾಗಕ್ಕೆ ಬಂದು ಈಗ ಲ್ಯೂಮನ್ ಭಾಗದಲ್ಲಿ ಥೈರೋಗ್ಲೋಬುಲಿನಲ್ಲಿ ಇರ್ತಕ್ಕಂಥ ಒಂದು ಟೈರೋಸಿನ್ ಅಮಿನೋ ಆ್ಯಸಿಡ್ಸ್ಗೆ ಐಡಿನ್ ಐಟಮ್ಸ್ ಅಟ್ಯಾಚ್ ಆಗ್ತಾ ಹೋಗ್ತಾ ಇರುತ್ತೆ. ಇದು ಅಟ್ಯಾಚ್ಮೆಂಟ್ ಆಗಲಿಕ್ಕೆ ಸೊ ಒಂದು ಎನ್ಸೈಮ್ ಇದೆ. ಸೊ ಎನ್ಸೈಮ್ ಹೆಸರೇ ಥೈರಾಯ್ಡ್ ಪೆರಾಕ್ಸಿಡೇಸ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ನಮ್ಮ ಬಾಡಿಯಲ್ಲಿ T3 T4 ಸಾಕಷ್ಟು ಇದೆ ಅಂತಂದಾಗ, ಎರಡು ಹಾರ್ಮೋನ್ನ ಪ್ರಮಾಣ ಸಾಕಷ್ಟು ಇದೆ ಅಂತಂದಾಗ ಸೊ ಅಗೈನ್ ದಿಸ್ ಗಿವ್ಸ್ ಎ ನೆಗೆಟಿವ್ ಫೀಡ್ಬ್ಯಾಕ್ ಟು ದ anterior pituitary. So the anterior pituitary, it stops releasing thyroid stimulating hormone. And the same hormones, even it gives a negative feedback to hypothalamus also. So that hypothalamus, so it stops releasing thyrotropin releasing hormone. Okay, so the presence of these two hormones, T3 and T4 in the blood, so it gives a negative feedback to the anterior pituitary as well as hypothalamus. ಓಕೆ, ಒಂಥರ ಫೀಡ್ಬ್ಯಾಕ್ ಲೂಪ್ನ ನಾವು ಇಲ್ಲಿ ಕಾಣ್ಬೋದು. ಯಾವಾಗ T3 T4ನ ಪ್ರಮಾಣ ರಕ್ತದಲ್ಲಿ ಸೊ ನಾರ್ಮಲ್ ಒಂದು ಲೆವೆಲ್ಗಿಂತ ಕಡಿಮೆ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸಾಧಾರಣ ಮಟ್ಟಕ್ಕಿಂತ ಕಡಿಮೆ ಇದೆ ಅಂತ ಅಂದ್ಕೊಳ್ಳಿ. ಯಾವಾಗ ಹೈಪೋಥಾಲಮಸ್ ಈ ಥೈರೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ ಮತ್ತು ಅದು ಆ್ಯಂಟಿರಿಯರ್ ಪಿಟ್ಯೂಟರಿನ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಅದರಿಂದ ಮತ್ತು ಸ್ಟಿಮ್ಯುಲೇಟ್ ರಿಲೀಸ್ ಆಗಿ ಮತ್ತು ಥೈರಾಯ್ಡ್ ಗ್ಲ್ಯಾಂಡ್ನ ಅದನ್ನು ಸ್ಟಿಮ್ಯುಲೇಟ್ ಮಾಡ್ತಾ ಹೋಗ್ತಾ ಇರ್ತದೆ. ಓಕೆ, ಅಂದರೆ ಇದರಿಂದ ನಾವು ಒಂದು ಅರ್ಥ ಮಾಡ್ಕೋಬೇಕು, ರಕ್ತದಲ್ಲಿ TSHನ ಪ್ರಮಾಣ ಹೆಚ್ಚಿಗಿದೆ ಅಂದರೆ ಓಕೆ ಸಾಧಾರಣ ಮಟ್ಟಕ್ಕಿಂತ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ನ ಪ್ರಮಾಣ ಹೆಚ್ಚಿಗಿದೆ ಅಂತಂದರೆ ಅದರ ಅರ್ಥ T3 ಮತ್ತು T4ನ ಪ್ರಮಾಣ ಕಡಿಮೆ ಇದೆ ಅಂತ. ಓಕೆ, TSHನ ಪ್ರಮಾಣ ಯಾವಾಗ ಅಧಿಕವಾಗಿರ್ತದೆ, ಸಾಧಾರಣ ಮಟ್ಟಕ್ಕಿಂತ ಯಾವಾಗ ಹೆಚ್ಚಾಗಿರುತ್ತೆ ಅಂತಂದಾಗ ಸೊ T3 ಮತ್ತು T4ನ ಒಂದು ಪ್ರಮಾಣ ಕಡಿಮೆ ಅಂತಾಗ. ಓಕೆ, T3 T4 ಸಾಕಷ್ಟು ಪ್ರಮಾಣದಲ್ಲಿ ಇದೆ ಅಂತಂದರೆ ಸೊ TSHನ ಬಿಡುಗಡೆ ಆಗೋದು ಅದು ಸ್ಟಾಪ್ ಆಗಿರ್ತದೆ. ಓಕೆ, ಸೊ ಈಗ ಥೈರಾಯ್ಡ್ ಟೆಸ್ಟ್ ಮಾಡಬೇಕಂದ್ರೆ ಈ ಹಾರ್ಮೋನ್ ಥೈರಾಕ್ಸಿನ್ ಹಾರ್ಮೋನ್ ಟೆಸ್ಟ್ ಚೆಕ್ ಮಾಡಬೇಕಂದ್ರೆ ಏನು ಮಾಡ್ತಾರೆ, ಸೊ ಫಸ್ಟ್ ದೇ ಟೇಕ್ ದ ಬ್ಲಡ್ ಸ್ಯಾಂಪಲ್ ಆ್ಯಂಡ್ ದೇ ಲುಕ್ ಫಾರ್ 3 ಹಾರ್ಮೋನ್ಸ್. ಓಕೆ, ಸೊ ಬ್ಲಡ್ ಚೆಕ್ ಮಾಡಿ ಸೊ 3 ಹಾರ್ಮೋನ್ಸ್ ಯಾವುದು ಬದಲಿಗೆ ಸೊ TSH ಲೆವೆಲ್ ನೋಡ್ತಾರೆ. ಅದಾದಮೇಲೆ ಸೊ T3 ಪ್ರಮಾಣ ಎಷ್ಟಿದೆ ಮತ್ತು T4ನ ಪ್ರಮಾಣ ಎಷ್ಟಿದೆ ಈ ಮೂರನ್ನು ಚೆಕ್ ಮಾಡ್ತಾರೆ. ಸೊ ಹೈಯರ್ ಲೆವೆಲ್ಸ್ ಆಫ್ TSH ಇನ್ ದ ಬ್ಲಡ್, ಸೊ ದಟ್ ಇಸ್ ನಾಟ್ ಎ ಗುಡ್ ಸೈನ್. ಸೊ ದಟ್ ಇಂಡಿಕೇಟ್ಸ್ T3 ಆ್ಯಂಡ್ T4 ಲೆವೆಲ್ಸ್ ಆರ್ ದೇ ಆರ್ ಬಿಲೋ ನಾರ್ಮಲ್ ಅಂತ ಹೇಳ್ಬೋದು. ಓಕೆ, ಸೊ ಈಗ ಈ ಹಾರ್ಮೋನ್ ಒಂದು ರೆಗ್ಯುಲೇಷನ್ನ ನೋಡಿದ್ವಿ. ಹೈಪೋಥಾಲಮಸ್ ಅದರಿಂದ ಒಂದು ರಿಲೀಸಿಂಗ್ ಹಾರ್ಮೋನ್ ರಿಲೀಸ್ ಆಗಿ ಥೈರೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಬಿಡುಗಡೆ ಆಗಿ ಅದು ಆ್ಯಂಟಿರಿಯರ್ ಪಿಟ್ಯೂಟರಿನ ಸ್ಟಿಮ್ಯುಲೇಟ್ ಮಾಡಿ ಆ್ಯಂಟಿರಿಯರ್ ಪಿಟ್ಯೂಟರಿಂದ TSH ರಿಲೀಸ್ ಆಗಿ TSH ಥೈರಾಯ್ಡ್ ಗ್ಲ್ಯಾಂಡ್ನ ಸ್ಟಿಮ್ಯುಲೇಟ್ ಮಾಡ್ತದೆ. ಈ ಮೆಕ್ಯಾನಿಸಮ್ ಸ್ವಲ್ಪ ನೋಡ್ಕೊಂಡಿರಬೇಕು. ಓಕೆ, ಸೊ ಮತ್ತು ಇಲ್ಲಿ ಈ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಆಗಬೇಕಂದ್ರೆ ಒಂದು ಅಮಿನೋ ಆ್ಯಸಿಡ್ ಕೂಡ ತುಂಬ ಪ್ರಮುಖವಾಗಿದೆ. ತುಂಬ ಪ್ರಮುಖವಾಗಿರ್ತಕ್ಕಂಥ ಒಂದು ಅಮಿನೋ ಆ್ಯಸಿಡ್ ಅಂದರೆ ಟೈರೋಸಿನ್. ಓಕೆ, ಟೈರೋಸಿನ್ ಇಲ್ಲದಿದ್ದರೆ ಇಟ್ ಅಫ್ಕೋರ್ಸ್ T3 T4 ಹಾರ್ಮೋನ್ ತಯಾರಾಗಲಿಕ್ಕೆ ಆಗೋದಿಲ್ಲ. ಹಾಗೆ ಈ ಅಮಿನೋ ಆ್ಯಸಿಡ್ ಜೊತೆಗೆ ಇನ್ನೊಂದು ಇನಾರ್ಗ್ಯಾನಿಕ್ ಎಲಿಮೆಂಟ್, ಇನ್ನೊಂದು ನಿರವಯವ ಒಂದು ವಸ್ತು ತುಂಬ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ನಿರವಯವ ವಸ್ತು ಅಂದರೆ ಅಯೋಡಿನ್. ಇದು ಹೊರಗಡೆಯಿಂದ ಸಪ್ಲೈ ಆಗ್ತಾ ಇರಬೇಕು, ಆಹಾರದ ಮೂಲಕನೇ ತೆಗೆದುಕೊಳ್ತಾ ಇರಬೇಕು. ಆಹಾರದಲ್ಲಿ ನಾವು ತಿಂತಕ್ಕಂಥ ಒಂದು ಆಹಾರ ಪದಾರ್ಥಗಳಲ್ಲೇ ಇರುತ್ತೆ. ಅದಿಲ್ಲ ಅಂದರೆ ಈಗ ಅಫ್ಕೋರ್ಸ್ ಈಗೆಲ್ಲ ನಾವು ತೊಗೊಳ್ತಕ್ಕಂಥ ಸಾಲ್ಟ್ ಈಗ ಅಯೋಡೈಸ್ ಆಗಿದೆ. ಸೊ ಅಯೋಡೈಸ್ ಸಾಲ್ಟ್ ನಮಗೆ ನಾವು ತೆಗೆದುಕೊಳ್ಳೋದ್ರಿಂದ ಅಯೋಡಿನ್ ಸಾಕಷ್ಟು ಈಗ ಥೈರಾಯ್ಡ್ ಗ್ಲ್ಯಾಂಡ್ಗೆ ಸಿಗ್ತಾ ಇರ್ತದೆ. ಓಕೆ, ಆ್ಯಂಡ್ ಅಫ್ಕೋರ್ಸ್ ಅಯೋಡಿನ್ ನಾವು ತೊಗೊಳ್ತಕ್ಕಂಥ ಅಷ್ಟು ಅಯೋಡಿನ್ ಥೈರಾಯ್ಡ್ ಗ್ಲ್ಯಾಂಡ್ ಉಪಯೋಗಿಸ್ಕೊಳ್ಳೋದಿಲ್ಲ.
ನಾವು ಸಾಲ್ಟ್ ಮೂಲಕ ಅಥವಾ ಬೇರೆ ಫುಡ್ ಮೂಲಕ ತೆಗೆದುಕೊಳ್ತಕ್ಕಂಥ ಒಂದು ಅಯೋಡಿನಲ್ಲಿ ಒಂದು 20% ಒಂದು ಅಯೋಡಿನ್ನ ಗ್ಲ್ಯಾಂಡ್ ಉಪಯೋಗಿಸ್ಕೊಳ್ಳುತ್ತೆ. ಇನ್ನು 80% ಅಷ್ಟು ಮತ್ತು ಯೂರಿನಲ್ಲಿ ಪಾಸ್ ಆಗ್ತಾ ಇರ್ತದೆ. ಓಕೆ, ಈಗ T3 T4 ಇದರ ಹಾರ್ಮೋನ್ ಕೆಲಸ ಏನಂತ ಸ್ವಲ್ಪ ನಾವು ಗಮನಿಸಿದಾಗ ಒಂದು ಕೆಲಸ ನಾನು ಹೇಳ್ತಾ ಇದ್ದೆ, ಇಟ್ ಡಿಸೈಡ್ಸ್ ದಿ ಮೆಟಬಾಲಿಕ್ ರೇಟ್, ಬೇಸಿಕ್ ಮೆಟಬಾಲಿಕ್ ರೇಟ್. ಅಫ್ಕೋರ್ಸ್ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ಎನರ್ಜಿ ರಿಲೀಸ್ ಆಗಲಿಕ್ಕೆ ಕೂಡ ಅದನ್ನು ಕೂಡ ಇದು ಸ್ಟಿಮ್ಯುಲೇಟ್ ಮಾಡುತ್ತೆ. ಓಕೆ, ಸೊ ಗ್ಲೂಕೋಸ್ ಬ್ರೇಕ್ ಡೌನ್ ಆಗೋದನ್ನು ಏನು ಅದನ್ನು ಗ್ಲೈಕಾಲಿಸಿಸ್ ಅಂತ ಹೇಳ್ತೀವಿ. ಸೊ ಇಟ್ ಪ್ರಮೋಟ್ಸ್ ಗ್ಲೈಕಾಲಿಸಿಸ್ ಪ್ರೋಸೆಸ್. ಯಾವಾಗ ಎನರ್ಜಿ ರಿಲೀಸ್ ಆಗುತ್ತೆ ಸೊ ಆ ಪ್ರಾಸೆಸಲ್ಲಿ ಹೀಟ್ ಕೂಡ ರಿಲೀಸ್ ಆಗ್ತಾ ಇರ್ತದೆ. ಓಕೆ, ದ ಹಾರ್ಮೋನ್ ಥೈರಾಕ್ಸಿನ್ ಹಾರ್ಮೋನ್ ಇಟ್ ಈವನ್ ಇನ್ಕ್ರೀಸಸ್ ದ ರಿಲೀಸ್ ಆಫ್ ಹೀಟ್ ಫ್ರಮ್ ದ ಬಾಡಿ. ಓಕೆ, ನಮ್ಮ ಬಾಡಿಯಿಂದ ಹೀಟ್ ರಿಲೀಸ್ ಮಾಡಿಸುತ್ತೆ, ಹಾಗೆ ಎನರ್ಜಿ ರಿಲೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ಗ್ಲೂಕೋಸ್ ಮಾಲಿಕ್ಯೂಲ್ ಬ್ರೇಕ್ ಡೌನ್ ಆಗೋದು, ಸೊ ಇದೆಲ್ಲ ಆಗ್ತಾ ಇದೆ. ಹಾಗೆ ಲಿಪಿಡ್ ಮಾಲಿಕ್ಯೂಲ್ಸ್ನ ಬ್ರೇಕ್ ಡೌನ್. ಓಕೆ, ನಮ್ಮ ಸ್ಕಿನ್ ಕೆಳಗಡೆ ಒಂದು ಟಿಶ್ಯೂ ಇದೆಲ್ಲ ಅಡಿಪೋಸ್ ಟಿಶ್ಯೂ ಅಂತಿದೆ, ಸೊ ಫ್ಯಾಟ್ ಟಿಶ್ಯೂ. ಸೊ ಅಲ್ಲಿ ಫ್ಯಾಟ್ ಮಾಲಿಕ್ಯೂಲ್ಸ್ ಎಲ್ಲ ಡೆಪಾಸಿಟ್ ಆಗಿರುತ್ತೆ. ಸೊ ಆ ಲಿಪಿಡ್ ಮಾಲಿಕ್ಯೂಲ್ ಬ್ರೇಕ್ ಡೌನ್ ಕೂಡ ಇದು ಪ್ರಮೋಟ್ ಮಾಡುತ್ತೆ. ಇದನ್ನು ಲಿಪೋಲೈಸಿಸ್ ಅಂತ ಹೇಳ್ತೀವಿ. ಓಕೆ, ಲಿಪೋಲೈಸಿಸ್. ಸೊ ಥೈರಾಕ್ಸಿನ್ ಹಾರ್ಮೋನ್ ಪ್ರಮೋಟ್ಸ್ ಈವನ್ ಲಿಪೋಲೈಸಿಸ್. ಓಕೆ, ಆ್ಯಂಡ್ ಅಫ್ಕೋರ್ಸ್ ಇಟ್ ಇನ್ಕ್ರೀಸಸ್ ಈವನ್ ಹಾರ್ಟ್ ಬೀಟ್. ಓಕೆ, ಬ್ಲಡ್ ಜಾಸ್ತಿ ಪಂಪ್ ಔಟ್ ಆಗಲಿಕ್ಕೆ ಸೊ ಹಾರ್ಟ್ ಬೀಟ್ನ ಇನ್ಕ್ರೀಸ್ ಮಾಡ್ತದೆ. ಬ್ಲಡ್ ಪ್ರೆಷರ್ನ ಇದು ಸ್ವಲ್ಪ ಇನ್ಕ್ರೀಸ್ ಮಾಡಿಸುತ್ತೆ. ಓಕೆ, ಹಾಗೆ ಇಟ್ ಈವನ್ ಪ್ರಮೋಟ್ಸ್ ಅವರ್ ಬೌಲ್ ಮೂಮೆಂಟ್, ಇಂಟೆಸ್ಟೈನ್ ಮೂಮೆಂಟ್ನ ಇದು ಪ್ರಮೋಟ್ ಮಾಡ್ತಾ ಇರುತ್ತೆ. ಸೊ ಇಟ್ ಇನ್ಕ್ರೀಸಸ್ ದ ಬೌಲ್ ಮೂಮೆಂಟ್, ಸೊ ದರ್ ಬೈ ಸೊ ಈಸಿಯಾಗಿ ಅವರಿಗೆ ಏನು ವಿಸರ್ಜನೆ, ಮಲವಿಸರ್ಜನೆ ಎಲ್ಲ ಈಸಿಯಾಗಿ ಆಗ್ತಾ ಇರ್ತದೆ. ಓಕೆ, ಹಾಗೆ ಇದು ಹೇರ್ ಗ್ರೋತ್ನ ಕೂಡ ಪ್ರಮೋಟ್ ಮಾಡುತ್ತೆ ಅಂತ ಹೇಳ್ಬೋದು. ಥೈರಾಕ್ಸಿನ್ ಇಟ್ ಪ್ರಮೋಟ್ಸ್ ದ ಹೇರ್ ಗ್ರೋತ್ ಆ್ಯಂಡ್ ದೆನ್ ಟು ಸಮ್ ಎಕ್ಸ್ಟೆಂಟ್ ಸ್ಕಿನ್ ಸೆಲ್ಸ್, ಹೊಸ ಸ್ಕಿನ್ ಸೆಲ್ಸ್ ಪ್ರೊಡ್ಯೂಸ್ ಆಗಂಗೆ ಮಾಡ್ತಾ ಇರ್ತದೆ. ಓಕೆ, ನೈಲ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ. ಓಕೆ, ಹಾಗೆ ನ್ಯೂರೋಜೆನೆಸಿಸ್, ಇಟ್ ಆಲ್ಸೋ ಇನ್ಕ್ರೀಸಸ್ ನ್ಯೂರೋಜೆನೆಸಿಸ್. ಓಕೆ, ನರ್ವ್ ಸೆಲ್ಸ್ ತೆಗೆದುಕೊಂಡಾಗ ನರ್ವ್ ಸೆಲ್ಸ್ ಮೇಲೆ ಒಂದು ಶೀತ್ ಇದೆ, ಮೈಲಿನ್ ಶೀತ್ ಇದೆ. ಆ ಮೈಲಿನ್ ಶೀತ್ ಫಾರ್ಮೇಷನ್ ಕೂಡ ಇದು ಇನ್ಕ್ರೀಸ್ ಮಾಡುತ್ತೆ. ಮೈಲಿನೇಷನ್ ಪ್ರೋಸೆಸ್ನು ಕೂಡ ಇನ್ಕ್ರೀಸ್ ಮಾಡುತ್ತೆ. ನ್ಯೂರೋಜೆನೆಸಿಸ್ ಆ್ಯಂಡ್ ದೆನ್ ಇಟ್ ಇನ್ಕ್ರೀಸಸ್ ಮೈಲಿನೇಷನ್ ಪ್ರೋಸೆಸ್. ಓಕೆ, ನ್ಯೂರಲ್ ಕನೆಕ್ಷನ್ಸ್ ಕೂಡ ಹೆಚ್ಚಿಗೆ ಆಗಂಗೆ ಇದು ಪ್ರಮೋಟ್ ಮಾಡ್ತಾ ಇರುತ್ತೆ. ಓಕೆ, ಹಾಗೆ ಈ ಡೆಂಡ್ರೈಟ್ ಮತ್ತು ಸಿನಾಪ್ಟಿಕ್ ಗ್ಯಾಪ್, ಸೊ ಅವು ಹೆಚ್ಚಿಗೆ ಆಗಂಗೆ ಕೂಡ ಮಾಡ್ತಾ ಇರ್ತದೆ. ಈ ಸಿನಾಪ್ಟೋಜೆನೆಸಿಸ್ ಅಂತ ಕರಿತೀವಿ ಇದನ್ನು. ಓಕೆ, ಇದಿಷ್ಟು ಕೆಲಸಗಳು ಈ ಥೈರಾಕ್ಸಿನ್ನಿಂದ ಆಗ್ತಾ ಇರುತ್ತೆ. ಓಕೆ, ಬೇಸಿಕ್ ಮೆಟಬಾಲಿಕ್ ರೇಟ್ನ ಇನ್ಕ್ರೀಸ್ ಮಾಡೋದು, ಹಾಗೆ ಗ್ಲೂಕೋಸ್ ಬ್ರೇಕ್ ಡೌನ್ನ ಸೊ ಅದನ್ನು ಇನ್ಕ್ರೀಸ್ ಮಾಡ್ತದೆ. ಸೊ ಪ್ರೋಸೆಸಲ್ಲಿ ಹೀಟ್ ಜನ್ರೇಟ್ ಆಗ್ತಾ ಇರುತ್ತೆ. ಓಕೆ, ಬಾಡಿ ಇಫ್ಕೋರ್ಸ್ ವಿಂಟರ್ ಸೀಸನಲ್ಲಿ ಸೊ ಥೈರಾಕ್ಸಿನ್ ಹಾರ್ಮೋನ್ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಮ್ಮ ಬಾಡಿ ಒಂದೇ ರೀತಿಯ ತಾಪಮಾನ ನಿರ್ವಹಿಸಬೇಕು. ನಾವೆಲ್ಲ ಬೆಚ್ಚನೆಯ ರಕ್ತದ ಪ್ರಾಣಿಗಳು. ಓಕೆ, ನಾವು ನಮ್ಮನ್ನ ವಾರ್ಮ್ ಬ್ಲಡೆಡ್ ಆ್ಯನಿಮಲ್ಸ್ ಅಂತ ಹೇಳ್ತೀವಿ. ಸಸ್ತನಿಗಳು ಮತ್ತು ಪಕ್ಷಿಗಳು ಸೊ ಜೀವನ ಪರ್ಯಂತ ಒಂದೇ ರೀತಿ ತಾಪಮಾನ ನಿರ್ವಹಿಸಬೇಕಾಗಿರುತ್ತೆ. ಚಳಿಗಾಲ ಬಂದಾಗ ಸೊ ದೇಹದ ತಾಪಮಾನ ನಿರ್ವಹಿಸಬೇಕಾಗಿರುತ್ತೆ. ಸೊ ಹಂಗಾಗಿ ದೇಹದಲ್ಲಿ ಸೊ ಹೀಟ್ ಜನ್ರೇಟ್ ಮಾಡಬೇಕು. ಸೊ ಅಫ್ಕೋರ್ಸ್ ಈ ಥೈರಾಕ್ಸಿನ್ ಹಾರ್ಮೋನ್ನೇ ಬಾಡಿ ಇದರಲ್ಲಿ ಓಕೆ ಹೀಟ್ ಜನ್ರೇಟಿಂಗ್ ಮಾಡಂಗೆ ಮಾಡಿರ್ತದೆ. ಓಕೆ, ಮಾಲಿಕ್ಯೂಲ್ಸ್ನ ಬ್ರೇಕ್ ಡೌನ್ ಮಾಡಿ ಸೊ ಗ್ಲೈಕಾಲಿಸಿಸ್ ಪ್ರೋಸೆಸ್ಸಿಂದ ಇರ್ಬೋದು ಅಥವಾ ಲಿಪೋಲೈಸಿಸ್ ಪ್ರೋಸೆಸ್ಸಿಂದ ಹೀಟ್ನ ಪ್ರೊಡ್ಯೂಸ್ ಮಾಡಂಗೆ ಮಾಡ್ತಾ ಇರ್ತದೆ. ಓಕೆ, ಇದಿಷ್ಟು ಕೆಲಸಗಳು ನಮಗೆ ಈ ಥೈರಾಕ್ಸಿನ್ ಹಾರ್ಮೋನಿಂದ ನಡೀತಾ ಇರ್ತದೆ. ಓಕೆ, ತುಂಬ ಇಂಪಾರ್ಟೆಂಟ್ ಒಂದು ಹಾರ್ಮೋನ್ ಅಂತಲೇ ಹೇಳ್ಬೋದು. ಹಾಗೆ ಪ್ರೆಗ್ನೆಂಟ್ ವುಮನಲ್ಲಿ ಓಕೆ ಅವರಲ್ಲಿ ಥೈರಾಕ್ಸಿನ್ ಸಾಕಷ್ಟು ಪ್ರಮಾಣದಲ್ಲಿ ಸ್ರವಿಕೆ ಆಗ್ತಾಯಿಲ್ಲ ಅಂತಂದಾಗ ಆಗ ಗರ್ಭದಲ್ಲಿರ್ತಕ್ಕಂಥ ಮಗುವನ್ನು ಕೂಡ ಅದು ಅಫೆಕ್ಟ್ ಮಾಡುತ್ತೆ. ಓಕೆ, ಮಗುವಿನ ಬೆಳವಣಿಗೆ ಕೂಡ ಕುಂಠಿತವಾಗುತ್ತೆ. ಹಾಗಾಗಿ ಸೊ ಗರ್ಭಿಣಿ ಸ್ತ್ರೀಯರೆಲ್ಲ ಸೊ ಅವರು ಡಾಕ್ಟರ್ಸ್ ಹತ್ರ ಹೋಗಿ ಅಥವಾ ಹಾಸ್ಪಿಟಲ್ಸ್ ಹೋಗಿ ಸೊ ರೆಗ್ಯುಲರಾಗಿ ಥೈರಾಕ್ಸಿನ್ ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತಿದೆ ಅಂತ ಚೆಕ್ ಮಾಡಿಸ್ಕೋಬೇಕು. Now it has become a mandatory to the hospitals, especially in the government hospitals, to check the thyroxine level in pregnant women. Okay, government ಒಂದು ಡೈರೆಕ್ಷನ್ಸ್ನ ಕೊಟ್ಟಿದೆ, ಗೈಡ್ಲೈನ್ಸ್ನ ಕೊಟ್ಟಿದೆ. ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಈಗ ಪ್ರೆಗ್ನೆಂಟ್ ವುಮನ್ಗೆ ಥೈರಾಕ್ಸಿನ್ ಲೆವೆಲ್ನ ಚೆಕ್ ಮಾಡ್ತಾರೆ. ಸೊ ಇನ್ ಕೇಸ್ ಥೈರಾಕ್ಸಿನ್ ಲೆವೆಲ್ಸ್ ತುಂಬ ಕಡಿಮೆ ಇದೆ ಅಂತಂದಾಗ ಸೊ ಆವಾಗ ಈ ಥರ್ನಾರ್ಮ್ ಪಿಲ್ಸ್ನ ಕೊಡ್ತಾರೆ, ಅಂದರೆ ಟ್ಯಾಬ್ಲೆಟ್ಸ್ನ ಕೊಡ್ತಾರೆ. ಥೈರಾಕ್ಸಿನ್ ಮತ್ತು ನಾರ್ಮಲ್ ಲೆವೆಲ್ ಬರಲಿಂಗೆ ಸೊ ಟ್ಯಾಬ್ಲೆಟ್ಸ್ನ ಕೊಡಲಾಗುತ್ತೆ. ಇನ್ನು ಅಫ್ಕೋರ್ಸ್ ಇದು ಹಾರ್ಮೋನಲ್ ಪಿಲ್ಸ್ ಆಗಿಂದ ಬೇರೆ ಯಾವುದು
ಸೈಡ್ ಎಫೆಕ್ಟ್ಸ್ ಅದನ್ನ ಆಗೋದಿಲ್ಲ. ಸೊ T3 T4 ಹಾರ್ಮೋನ್ಸ್ ಇದು ಬ್ಲಡ್ಗೆ ರಿಲೀಸ್ ಆದಮೇಲೆ ಈ ಬ್ಲಡ್ ಪ್ಲಾಸ್ಮಾದಲ್ಲಿ ಎರಡು ಹಾರ್ಮೋನ್ಸ್ನ ಅಥವಾ ಎರಡು ಮಾಲಿಕ್ಯೂಲ್ಸ್ನ ಕ್ಯಾರಿ ಮಾಡ್ತಕ್ಕಂಥ ಒಂದು ಪ್ರೋಟೀನ್ಸ್ ಇದ್ದಾವೆ, ಪ್ರೋಟೀನ್ ಮಾಲಿಕ್ಯೂಲ್ಸ್ ಇದ್ದಾವೆ. ಸೊ ಅದನ್ನು ನಾವು ಇದನ್ನು ಥೈರಾಕ್ಸಿನ್ ಬೈಂಡಿಂಗ್ ಗ್ಲೋಬುಲಿನ್ಸ್ ಅಂತ ಹೇಳ್ತೀವಿ. ಥೈರಾಕ್ಸಿನ್ ಬೈಂಡಿಂಗ್ ಗ್ಲೋಬುಲಿನ್ಸ್. ಓಕೆ, ದಿಸ್ ಇಸ್ ದ ಪ್ಲಾಸ್ಮಾ ಪ್ರೋಟೀನ್. ಇದು ಬ್ಲಡ್ ಪ್ಲಾಸ್ಮಾದಲ್ಲಿರ್ತಕ್ಕಂಥ ಒಂದು ಪ್ರೋಟೀನ್ ಇದು. ಸೊ ಇದು ಈ ಮಾಲಿಕ್ಯೂಲ್ಸ್ಗೆ ಬೈಂಡ್ ಮಾಡ್ಕೊಳ್ಳುತ್ತೆ. ಓಕೆ, ಬೈಂಡ್ ಮಾಡಿಕೊಂಡು ಸೊ ಅದು ಟಾರ್ಗೆಟ್ ಟಿಶ್ಯೂಗೆ ತೆಗೆದುಕೊಂಡು ಹೋಗುತ್ತೆ. ಆಲ್ಮೋಸ್ಟ್ ಎಲ್ಲ ನಮ್ಮ ಬಾಡಿಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಸೆಲ್ಸು ಈ T3 ಮತ್ತು T4ನ ಪ್ರಭಾವಕ್ಕೊಳಪಟ್ಟಿದೆ ಅಂತ ಹೇಳ್ಬೋದು. ಅದರಲ್ಲಿ ಎಸ್ಪೆಷಲಿ T3ನ ಒಂದು ಪರಿಣಾಮನೇ ನಮ್ಮ ಸೆಲ್ಸ್ ಮೇಲೆ ಜಾಸ್ತಿ ಇರ್ತದೆ. ಓಕೆ, ಸೊ T4ಅಲ್ಲಿ ಸೊ 4 ಐಡಿನ್ ಐಟಮ್ಸ್ ಇದೆ. 4 ಐಡಿನ್ ಐಟಮ್ಸಲ್ಲಿ ಒಂದು ಐಡಿನ್ ಐಟಮ್ ಅದು ರಿಮೂವ್ ಆಗಿ ಅದು T3ಗೆ ಕನ್ವರ್ಟ್ ಆಗುತ್ತೆ. ಸೊ ಇದಕ್ಕೂ ಐಡಿನ್ ಐಟಮ್ ರಿಮೂವ್ ಮಾಡಲಿಕ್ಕೂ ಒಂದು ಎನ್ಸೈಮ್ ಇದೆ. ಇದನ್ನು ಡಿಐಡಿನೇಸ್ ಅಂತಲೇ ಹೇಳ್ಬೋದು, 5' ಡಿಐಡಿನೇಸ್ ಅಂತ ಹೇಳ್ತೀವಿ. ಸೊ ದಟ್ ರಿಮೂವ್ಸ್ ದ ಒನ್ ಆಫ್ ದ ಐಡಿನ್ ಐಟಮ್ ಇನ್ T4 ಮಾಲಿಕ್ಯೂಲ್ ಆ್ಯಂಡ್ ದೆನ್ ಇಟ್ ಕನ್ವರ್ಟ್ಸ್ ಇನ್ ಟು T3. ಸೊ ನಾವು T3 ಸೆಂಟರ್ಸ್ ಇನ್ ಟು ದ ಸೆಲ್. ಓಕೆ, ನಮ್ಮ ಬಾಡಿ ಸೆಲ್ಸ್ ಒಳಗೆ ಎಂಟ್ರಾಗಿ ಇಟ್ ಹ್ಯಾಸ್ ಅ ಫಂಕ್ಷನ್ ಇನ್ ದ ನ್ಯೂಕ್ಲಿಯಸ್. ಓಕೆ, ಸೊ ಇದು ಸ್ಮಾಲ್ ಮಾಲಿಕ್ಯೂಲ್ ಆಗಿರೋದ್ರಿಂದ ಇದು ನ್ಯೂಕ್ಲಿಯರ್ ಮೆಂಬ್ರೇನ್ನ ತುರ್ಕೊಂಡು ಪಾಸಾಗಿ ಒಳಗಡೆ ಎಂಟ್ರಾಗಿರುತ್ತೆ. ಓಕೆ, ಸೊ ಈ ಥೈರಾಕ್ಸಿನ್ ಬೈಂಡಿಂಗ್ ಗ್ಲೋಬುಲಿನ್ಸ್, ಓಕೆ, ಇದನ್ನು TBG ಅಂತಲೂ ಹೇಳ್ತೀನಿ. ಸೊ ಬ್ಲಡ್ಡಲ್ಲಿ ಏನಾದರೂ ಈ ಪ್ಲಾಸ್ಮಾ ಪ್ರೋಟೀನ್ ಇದು ಕಡಿಮೆ ಆದರೂ ಕೂಡ ಆವಾಗ T3 T4 ಇದ್ದರೂ ಕೂಡ ಅದನ್ನ ಬೈಂಡ್ ಮಾಡ್ಕೊಳ್ಳೋಕೆ ಆಗದೇ ಥೈರಾಕ್ಸಿನ್ ಲೆವೆಲ್ ಕಡಿಮೆ ಅಂತಲೇ ತೋರಿಸ್ತಾ ಇರ್ತದೆ. ಸೊ ಈ ಪ್ರೋಟೀನ್ ಕೂಡ ತುಂಬ ಇಂಪಾರ್ಟೆಂಟ್. ಬ್ಲಡ್ಗೆ ಬಂದಾದಮೇಲೆ T3 T4 ಬ್ಲಡ್ ಸೇರ್ಕೊಂಡಾದಮೇಲೆ ಸೊ ಇದು ಕ್ಯಾರಿಯರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ಬೋದು. ಸೊ ಈ ಹಾರ್ಮೋನ್ ಆ್ಯಕ್ಚುಲಿ ಇಟ್ ಬೈಂಡ್ಸ್ ಟು ದಿಸ್ ಪ್ರೋಟೀನ್ ಮಾಲಿಕ್ಯೂಲ್ ಪ್ರೆಸೆಂಟ್ ಇನ್ ಪ್ಲಾಸ್ಮಾ. ಸೊ ಹೀಗೆ ನಾವು ಈ ಥೈರಾಯ್ಡ್ ಹಾರ್ಮೋನ್ನ ಸ್ರವಿಕೆ ಎಲ್ಲರಲ್ಲೂ ಒಂದು ರೀತಿ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ಕೆಲವರಲ್ಲಿ ಸ್ರವಿಕೆ ಅಗತ್ಯಕ್ಕಿಂತ ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಇನ್ನು ಕೆಲವರಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲೂ ಈ ಹಾರ್ಮೋನ್ ಬಿಡುಗಡೆ ಆಗಿಬಿಡ್ಬೋದು. ಸೊ ಹಾಗಾಗಿ ನಾವು 2 ಸ್ಥಿತಿಗಳನ್ನು ಕಾಣ್ಬೋದು. ರಕ್ತದಲ್ಲಿ ಒಂದು ಥೈರಾಕ್ಸಿನ್ನ ಪ್ರಮಾಣ ತೆಗೆದುಕೊಂಡಾಗ 2 ಸ್ಥಿತಿಗಳಲ್ಲಿ ನೋಡ್ಬೋದು, ಒಂದು ಹೆಚ್ಚಿಗೆ ಇರ್ತಕ್ಕಂಥ ಸ್ಥಿತಿ ಮತ್ತು ಕಡಿಮೆ ಇರ್ತಕ್ಕಂಥ ಸ್ಥಿತಿ. ಸೊ ಮೊದಲಿಗೆ ಕಡಿಮೆ ಇರ್ತಕ್ಕಂಥ ಒಂದು ಸ್ಥಿತಿಯನ್ನು ನೋಡೋಣ. ಓಕೆ, ಸೊ ಕಡಿಮೆ ಇರ್ತಕ್ಕಂಥ ಸ್ಥಿತಿಯನ್ನು ರಕ್ತದಲ್ಲಿ ಈ ಹಾರ್ಮೋನ್ ಥೈರಾಕ್ಸಿನ್ ಹಾರ್ಮೋನ್ ಕಡಿಮೆ ಇರ್ತಕ್ಕಂಥ ಸ್ಥಿತಿಯನ್ನು ಅದನ್ನು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಹೈಪೋಥೈರಾಯ್ಡಿಸಮ್. ಓಕೆ, ಸೊ ಇಲ್ಲಿ ನೋಡಿ ಹೈಪೋ ಅಂತ ನಾವು ಈ ಪದದ ಅರ್ಥ ತೆಗೆದುಕೊಂಡಾಗ ಹೈಪೋ ಅಂದರೆ ಬಿಲೋ ನಾರ್ಮಲ್ ಅಂತ. ಓಕೆ, ಅಥವಾ ಡಿಫಿಷಿಯಂಟ್ ಅನ್ನೋ ಅರ್ಥನೂ ಬರುತ್ತೆ ಹೈಪೋ ಅಂದರೆ, ಅಥವಾ ಲೋ ಅನ್ನೋ ಅರ್ಥನೂ ಬರುತ್ತೆ. ಓಕೆ, ಈ 3 ಅರ್ಥಗಳು ಬಿಲೋ ನಾರ್ಮಲ್, ಡೆಫಿಷಿಯಂಟ್, ಲೋ ಆರ್ ಡಿಕ್ರೀಸ್ಡ್. ಓಕೆ, ಈ ಹೈಪೋ ಅನ್ನೋ ಪದ ಅರ್ಥ ಈ ರೀತಿ ಇರ್ತದೆ. ಓಕೆ, ನಾರ್ಮಲಾಗಿ ಸಹ ನಮ್ಮ ಬ್ಲಡ್ಡಲ್ಲಿ ಎಷ್ಟು ಹಾರ್ಮೋನ್ ಇರಬೇಕಾಗಿದೆ, ಥೈರಾಕ್ಸಿನ್ ಹಾರ್ಮೋನ್ ಇರಬೇಕಾಗಿದೆ, ಸೊ ಅದಕ್ಕಿಂತ ಕಡಿಮೆ ಇರ್ತಕ್ಕಂಥ ಸ್ಥಿತಿಯನ್ನು ಸೊ ಹೈಪೋ. ಇನ್ನು ಥೈರಾಯ್ಡ್ ಮಧ್ಯದ ಪದ ನೋಡಿ, ಥೈರಾಯ್ಡ್ ಅಂದರೆ ಥೈರಾಯ್ಡ್ ಗ್ಲ್ಯಾಂಡ್. ಓಕೆ, ಇನ್ನು ಇಸಮ್ ಅಂದರೆ ದಟ್ಸ್ ಅ ಮೆಡಿಕಲ್ ಕಂಡೀಷನ್. ಓಕೆ, ಮೆಡಿಕಲ್ ಕಂಡೀಷನ್ ಆರ್ ಏನು ಡಿಸೀಸ್ ಆರ್ ಪ್ರೋಸೆಸ್. ಓಕೆ, ಸೊ ಒಂದು ಸ್ಥಿತಿ. ಓಕೆ, ಯಾವ ಸ್ಥಿತಿ? ರಕ್ತದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ನ ಕಡಿಮೆ ಆಗಿರ್ತಕ್ಕಂಥ ಸ್ಥಿತಿ, ಆ ಸ್ಥಿತಿಯನ್ನು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಹೈಪೋಥೈರಾಯ್ಡಿಸಮ್ ಸ್ಥಿತಿ ಇದ್ದಾಗ ಏನಾಗ್ಬೋದು? ಯಾವಾಗ ಸೊ T3 T4 ಲೆವೆಲ್ಸ್ ಬ್ಲಡ್ಡಲ್ಲಿ ಕಡಿಮೆ ಆಗುತ್ತೋ ಸೊ ಥೈರಾಯ್ಡ್ ಗ್ಲ್ಯಾಂಡ್ ಅದಕ್ಕೆ ಒಂದು ಫೀಡ್ಬ್ಯಾಕ್ ಹೋಗುತ್ತೆ, ಒಂದು ಮೆಸೇಜ್ ತಲುಪತ್ತೆ. ಸೊ ಮೆಸೇಜ್ ಹೋದಾಗ ಏನಾಯಿತು, ಹಾಗೆ
ಈ ಹೈಪೋಥಾಲಮಸ್ ಕೂಡ ಮೆಸೇಜ್ ಹೋಗುತ್ತೆ. ಹೈಪೋಥಾಲಮಸ್ ಥೈರೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ರಿಲೀಸ್ ಮಾಡುತ್ತೆ, ಆ್ಯಂಟಿ ರಿಪಿಟರ್ನ ಸ್ಟಿಮ್ಯುಲೇಟ್ ಮಾಡುತ್ತೆ, ಆ್ಯಂಟಿ ರಿಪಿಟರಿ ಮತ್ತು TSH ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ TSH ಜಾಸ್ತಿ ಪ್ರೊಡ್ಯೂಸ್ ಮಾಡಿದ್ಮೇಲೆ TSH ಬಂದು ಥೈರಾಯ್ಡ್ ಗ್ಲ್ಯಾಂಡ್ನ ಸ್ಟಿಮ್ಯುಲೇಟ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಥೈರಾಯ್ಡ್ ಗ್ಲ್ಯಾಂಡ್ ಕಂಟಿನ್ಯೂಸ್ ಆಗಿ ಸ್ಟಿಮ್ಯುಲೇಟ್ ಮಾಡಿದಾಗ ಸೊ ಅದು ಥೈರಾಯ್ಡ್ ಗ್ಲ್ಯಾಂಡ್ ಸೆಲ್ಸ್ನ ವಾಲ್ಯೂಮ್ ಗಾತ್ರ ದೊಡ್ಡದು ಮಾಡೋಂಗೆ ಮಾಡ್ತದೆ. ಓಕೆ, ಸೊ ಥೈರಾಯ್ಡ್ ವಾಲ್ಯೂಮ್ ಸೆಲ್ಸು ಅದರ ಥೈರಾಯ್ಡ್ ಸೆಲ್ಸ್ನ ಒಂದು ವಾಲ್ಯೂಮ್ ಜಾಸ್ತಿ ಆದಂಗೆ ಸೊ ಅದೇನಾಯಿತು, ಗ್ರಂಥಿ ಊತ ಆಗುತ್ತೆ. ಸೊ ಆ ಸಿಚುವೇಷನ್ನೇ ನಾವು ಗಾಯ್ಟರ್ ಅಂತ ಹೇಳ್ತೀವಿ. ಓಕೆ, ಗ್ರಂಥಿಯ ಊತವನ್ನು ಸೊ ಗಾಯ್ಟರ್ ಅಂತ ಕರಿತೀವಿ. TSH ಲೆವೆಲ್ ಯಾವಾಗ ಜಾಸ್ತಿ ಇದೆಯೋ ಸೊ ಅದು ಸೆಲ್ಸ್ನ ಥೈರಾಯ್ಡ್ ಗ್ಲ್ಯಾಂಡ್ ಸೆಲ್ಸ್ನ ಸ್ಟಿಮ್ಯುಲೇಟ್ ಮಾಡಿ ಸೊ ಸೆಲ್ಸ್ ಇನ್ಫ್ಲಮೇಟ್ ಮಾಡೋಂಗೆ ಸೊ ಅದು ವಾಲ್ಯೂಮ್ ಜಾಸ್ತಿ ಆಗೋಂಗೆ ಮಾಡುತ್ತೆ. ಓಕೆ, ಮತ್ತು ಸೆಲ್ಸ್ ಜಾಸ್ತಿ ಡಿವೈಡ್ ಆಗಂಗೆ ಪ್ರಾಲಿಫರೇಟಿಂಗ್ ಆಗಂಗೆ ಮಾಡುತ್ತೆ. ಯಾವಾಗ ಸೆಲ್ನ ಸಂಖ್ಯೆ ಜಾಸ್ತಿ ಆಯಿತು ಮತ್ತಂದರೆ ಒಂದು ಗಾತ್ರ ಹೆಚ್ಚಿಗಾಗುತ್ತೋ ಸೊ ಇದು ಗ್ರಂಥಿ ಕತ್ತಿನ ಭಾಗದಲ್ಲಿ ಸೊ ಒಂದು ಊತ ನಮಗೆ ಕಾಣ್ತದೆ. ಸೊ ಆ ಊತವನ್ನೇ ಅದನ್ನೇ ನಾವು ಸರಳಗಳಗಂಡ ಅಂತ ಹೇಳ್ತೀವಿ. ಓಕೆ, ಸರಳ ಗಳಗಂಡ. ಓಕೆ, ಸೊ ಈಗ T3 T4 ಲೆವೆಲ್ ಥೈರಾಕ್ಸಿನ್ ಹಾರ್ಮೋನ್ ಲೆವೆಲ್ಸ್ ಬ್ಲಡ್ಡಲ್ಲಿ ಕಡಿಮೆ ಇದೆ ಅಂತಂದರೆ ಏನು ಅದರಿಂದ ಅದರ ಪರಿಣಾಮ ಏನಾಗ್ಬೋದು, ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ಬೋದು ಅಂತ ನಾವು ಸ್ವಲ್ಪ ಗಮನಿಸಿದಾಗ ಆಗಲೇ ನಾವು ಇದರ ಕೆಲಸಗಳೇನಂತ ನಾವು ಡಿಸ್ಕಸ್ ಮಾಡಿದ್ವಿ. ಥೈರಾಕ್ಸಿನ್ ಹಾರ್ಮೋನ್ ಏನು ಮಾಡುತ್ತೆ, ಬೇಸಿಕ್ ಮೆಟಬಾಲಿಕ್ ರೇಟ್ನ ಡಿಟರ್ಮೈನ್ ಮಾಡ್ತದೆ. ಸೊ ಯಾವಾಗ ಹಾರ್ಮೋನ್ ಲೆವೆಲ್ ಕಡಿಮೆ ಆಯಿತು ರಕ್ತದಲ್ಲಿ ಸೊ ಈಗ ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆಗಳು ಇವೆಲ್ಲ ಕುಂಠಿತವಾಗ್ಬಿಡುತ್ತೆ ಅಥವಾ ನಿಧಾನವಾಗ್ಬಿಡ್ತದೆ. ಓಕೆ, ಮೆಟಬಾಲಿಕ್ ರೇಟ್ ಆ್ಯಕ್ಚುಲಿ ಡಿಕ್ರೀಸಸ್. ಸೊ ಮೆಟಬಾಲಿಕ್ ರೇಟ್ ಡಿಕ್ರೀಸ್ ಆಗೋದ್ರಿಂದ ಮತ್ತೆ ಏನೇನು ಕ್ರಿಯೆಗಳು ಸಹ ನಮ್ಮಲ್ಲಿ ಅದು ನಿಧಾನವಾಗ್ತಾ ಹೋಗ್ತಾ ಇರುತ್ತೆ ಅಂತ ನಾವು ಸ್ವಲ್ಪ ಗಮನಿಸಿದಾಗ ಸೊ ಗ್ಲೈಕಾಲಿಸಿಸ್ ಪ್ರೋಸೆಸ್, ಗ್ಲೂಕೋಸ್ ಬ್ರೇಕ್ ಡೌನ್ ಆಗೋದು ಕೂಡ ಅದು ನಿಧಾನ ಆಗುತ್ತೆ. ಗ್ಲೂಕೋಸ್ ಮಾಲಿಕ್ಯೂಲ್ಸು ಅದು ಸಾಕಷ್ಟು ಅದು ಬ್ರೇಕ್ ಡೌನ್ ಆಗೋಲ್ಲ, ಎನರ್ಜಿ ಸರಿಯಾಗಿ ಪ್ರೊಡ್ಯೂಸ್ ಆಗೋದಿಲ್ಲ, ಆಕ್ಸಿಜನ್ ಕನ್ಸಂಪ್ಷನ್ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ನಾರ್ಮಲ್ ಆಗಿ ಥೈರಾಕ್ಸಿನ್ ಹಾರ್ಮೋನ್ ಸಾಕಷ್ಟು ನಮ್ಮಲ್ಲಿ ರಿಲೀಸ್ ಆಗ್ತಾ ಇದ್ದರೆ ಸೊ ಆಕ್ಸಿಜನ್ ಕನ್ಸಂಪ್ಷನ್ ನಾರ್ಮಲ್ ಆಗಿರ್ತದೆ. ಯಾಕೆ, ಗ್ಲೂಕೋಸ್ ಮಾಲಿಕ್ಯೂಲ್ನ ಬ್ರೇಕ್ ಡೌನ್ ಮಾಡಲಿಕ್ಕೆ ಸೊ ಆಕ್ಸಿಜನ್ ಬೇಕಾಗಿದೆ ಇಲ್ಲ. ಸೊ ಹಂಗಾಗಿ ಆಕ್ಸಿಜನ್ ಕನ್ಸಂಪ್ಷನ್ ಯಾವಾಗ ಥೈರಾಕ್ಸಿನ್ ಲೆವೆಲ್ ಕಡಿಮೆ ಆಯಿತು, ಗ್ಲೈಕಾಲಿಸಿಸ್ ಪ್ರೋಸೆಸ್ ಕಡಿಮೆ ಆಯಿತು, ಸೊ ಹಂಗಾಗಿ ಆಕ್ಸಿಜನ್ ಕನ್ಸಂಪ್ಷನ್ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಶಕ್ತಿ ಬಿಡುಗಡೆ ಆಗೋದು ಕಡಿಮೆ ಆಗುತ್ತೆ. ಸೊ ಶಕ್ತಿ ಬಿಡುಗಡೆ ಆಗೋದು ದೇಹದಲ್ಲಿ ಕಡಿಮೆ ಆಯಿತು ಅಂದರೆ ಸೊ ವ್ಯಕ್ತಿ ಅವನು ತುಂಬ ಬೇಗ ಸುಸ್ತಾಗ್ತಾ ಇರ್ತಾನೆ, ಫೆಟಿಗ್ನೆಸ್. ಓಕೆ, ಸೊ ಬೇಗ ಸುಸ್ತಾಗ್ತಾ ಇರ್ತಾನೆ, ನಾರ್ಮಲ್ ಆಗಿ ಮಾಡ್ತಕ್ಕಂಥ ಒಂದು ಕೆಲಸಗಳು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಹಾಗೆ ನ್ಯೂರೋಜೆನಿಸಿಸ್ ನಾನು ಆಗಲೇ ಹೇಳ್ತಾ ಇದ್ದೆ, ನರ್ವ್ ಸೆಲ್ಸ್ ಆ್ಯಕ್ಟಿವ್ ಆಗಿರ್ತವೆ. ಓಕೆ, ಬಟ್ ಎಲ್ಲಿ ಯಾವಾಗ ಹಾರ್ಮೋನ್ ಲೆವೆಲ್ ಕಡಿಮೆ ಆಯಿತು ಸೊ ಅವರು ಡಿಪ್ರೆಷನ್ಗೆ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಓಕೆ, ಸೊ ಹಾಗೆ ಥೈರಾಕ್ಸಿನ್ ನಾರ್ಮಲಾಗಿ ಪ್ರೊಡ್ಯೂಸ್ ಆಗ್ತಾ ಇದ್ದಾಗ ಸೊ ಅದು ಲಿಪೋಲೈಸಿಸ್, ಅದು ಲಿಪಿಡ್ ಅಡಿಪೋಸ್ ಟಿಶ್ಯೂಲ್ ಡಿಪಾಸಿಟ್ ಆಗಿರ್ತಕ್ಕಂಥ ಲಿಪಿಡ್ ಮಾಲಿಕ್ಯೂಲ್ಸು ಬ್ರೇಕ್ ಡೌನ್ ಆಗಿ ಅದರಿಂದ ಏನೋ ಅದು ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಆಗಿ ಮತ್ತೆ ಪರಿವರ್ತನೆ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ಸೊ ಈ ಗ್ಲೂಕೋಸ್ ಕಾರ್ಬೋಹೈಡ್ರೇಟ್ಸ್ ಬಿಟ್ಟು ಸೊ ಬೇರೆ ಸೋರ್ಸಸ್ಸಿಂದ ಲಿಪಿಡ್ಸಿಂದ ಪ್ರೋಟೀನ್ಸಿಂದ ಸೊ ಗ್ಲೂಕೋಸ್ ತಯಾರಾಗ್ತಕ್ಕಂಥ ಒಂದು ಆ ಪ್ರಕ್ರಿಯೆಯಲ್ಲಿ ಅದನ್ನು ನಾವು ಗ್ಲೂಕೋನಿಯೋಜೆನಿಸಿಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಗ್ಲೂಕೋನಿಯೋಜೆನಿಸಿಸ್ ಪ್ರೋಸೆಸ್ ಇದು ಕಡಿಮೆ ಆಗಿಬಿಡ್ತದೆ. ಯಾವಾಗ ನಮ್ಮ ರಕ್ತದಲ್ಲಿ ಥೈರಾಕ್ಸಿನ್ ಲೆವೆಲ್ ಕಡಿಮೆ ಆಯಿತು ಸೊ ಗ್ಲೂಕೋಸ್ ನಿಯೋಜೆನಿಸಿಸ್ ಇದು ಕಡಿಮೆ ಆಗೋಯಿತು, ಸೊ ಗ್ಲೈಕಾಲಿಸಿಸ್ ಪ್ರೋಸೆಸ್ ಕಡಿಮೆ ಆಯಿತು, ಹೀಟ್ ಪ್ರೊಡ್ಯೂಸ್ ಆಗೋದು ಕಡಿಮೆ ಆಗಿಬಿಡ್ತು. ಓಕೆ, ನಮ್ಮ ಬಾಡಿಲಿ ಯಾವಾಗ ಹೀಟ್ ಪ್ರೊಡ್ಯೂಸ್ ಆಗೋದು ಕಡಿಮೆ ಆಯಿತು ಸೊ ಬಾಡಿ ಕೋಲ್ಡ್ ಬಾಡಿ ಆಗಿಬಿಡುತ್ತೆ. ಓಕೆ, ದೀಸ್ ಪೀಪಲ್ಸ್ ದೇ ಬಿಕಮ್ ದೇ ಶೋ ಇಂಟಾಲರೆನ್ಸ್ ಟು ಕೋಲ್ಡ್. ಓಕೆ, ಶೀತವನ್ನು ತಡ್ಕೊಳಕ್ಕಾಗೋದಿಲ್ಲ ಇವ್ರಿಗೆ. ಓಕೆ, ಕೋಲ್ಡ್ ಇಂಟಾಲರೆನ್ಸ್ ಇವರಲ್ಲಿ ಡೆವಲಪ್ ಆಗುತ್ತೆ. ಯಾಕೆ, ಬಾಡಿಯ ಟೆಂಪ್ರೇಚರ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಓಕೆ, ಸೊ ಹಾಗೆ ಸ್ಕಿನ್ ಸೆಲ್ಸ್ ಆಗಲಿ ನಾನು ಹೇಳ್ತಾ ಇದ್ದೆ, ಥೈರಾಕ್ಸಿನ್ ಹಾರ್ಮೋನ್ಸ್ ಅದು ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತಾ ಇದ್ದರೆ ಸೊ ಸ್ಕಿನ್ ಸೆಲ್ಸ್ ಡಿವೈಡ್ ಆಗೋದು ಅದನ್ನು ಪ್ರಮೋಟ್ ಮಾಡ್ತಾ ಇರುತ್ತೆ ಅಂತ. ಇಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಸ್ರವಿಕೆ ಕಡಿಮೆ ಆದಾಗ ಸೊ ಡ್ರೈ ಸ್ಕಿನ್ ಆಗುತ್ತೆ, ಒಣಚರ್ಮ ಉಂಟಾಗಿರ್ತದೆ. ಓಕೆ, ಹಾಗೆ ನೈಲ್ಸು ಸರಿಯಾಗಿ ನೈಲ್ ಗ್ರೋತು ಅದು ಕಡಿಮೆ ಆಗ್ಬಿಡುತ್ತೆ. ಓಕೆ, ನೈಲ್ ಗ್ರೋತ್ ಮುಂಚೆ ನಾವು ಥೈರಾಕ್ಸಿನ್ ಹಾರ್ಮೋನ್ ನಾರ್ಮಲ್ ಲೆವೆಲಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದ್ದಾಗ ನೈಲ್ ಗ್ರೋತ್ನ ಪ್ರಮೋಟ್ ಮಾಡ್ತಾ ಇತ್ತು. ಈಗ ಸೊ ನೈಲ್ ಗ್ರೋತು ಸಾಕಷ್ಟು ಆಗೋದಿಲ್ಲ. ಸೊ ಡ್ರೈ ಸ್ಕಿನ್ ಬಂದಿರುತ್ತೆ. ಓಕೆ, ಒಣಚರ್ಮ. ಓಕೆ, ಬಾಡಿಯಿಂದ ಟೆಂಪ್ರೇಚರ್ ಬಿಡುಗಡೆ ಆಗೋದು ಅದು ಕಡಿಮೆ ಆಗೋಯಿತು. ಚಯಾಪಚಯ ಕ್ರಿಯೆ ದೇಹದಲ್ಲಿ ಎಲ್ಲ ಜೀವಕೋಶಗಳಲ್ಲಿ ಸೊ ಕಡಿಮೆ ಆಯಿತು. ದ ಪರ್ಸನ್ ಬಿಕಮ್ಸ್ ಒಬೇಸ್.
ವೆಯ್ಟ್ ಗೈನ್ ಆಗ್ತಾ ಹೋಗ್ತಾ ಇರ್ತದೆ. T3 T4 ಲೆವೆಲ್ ಕಡಿಮೆ ಆಯಿತು, ಈ ಚಯಾಪಚಯಗಳು ಕಡಿಮೆ ಇರೋದು, ಲಿಪಿಡ್ ಬ್ರೇಕ್ ಡೌನ್ ಕಡಿಮೆ ಆಯಿತು, ಸೊ ಗ್ಲೂಕೋಸ್ ಬ್ರೇಕ್ ಡೌನ್ ಕಡಿಮೆ ಆಯಿತು. ಸೊ ಹಂಗಾಗಿ ಅವರಲ್ಲಿ ಏನಾಯಿತು, ಇವರು ವ್ಯಕ್ತಿ ದಪ್ಪ ಆಗ್ತಾ ಹೋಗ್ತಾ ಇರ್ತಾರೆ. ಸೊ ವೆಯ್ಟ್ ಗೇನ್ ಆಗ್ತಾ ಹೋಗ್ತಾ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇವರಲ್ಲಿ ಎಲ್ಲ ಹಲವಾರು ಸುಮಾರು ಪ್ರೋಸೆಸ್ಗಳು ನಿಧಾನ ಆಗ್ತಾ ಹೋಗ್ತಾ ಇರ್ತವೆ. ಹಾಗೆ ಇವರಲ್ಲಿ ಮೆಮೊರಿ ಲಾಸ್ ಕೂಡ ಕಂಡು ಬಂದಿರುತ್ತೆ. ಓಕೆ, ಮೆಮೊರಿ ಲಾಸ್, ಇಂಪೇರ್ಡ್ ಮೆಮೊರಿ ಅಂತ ಹೇಳ್ಬೋದು. ಸೊ ಇಟ್ ಕ್ರಿಯೇಟ್ಸ್ ಎ ಮೆಂಟಲ್ ಫಾಗ್. ಓಕೆ, ದೆನ್ ಡಿಪ್ರೆಷನ್, ಓಕೆ, ಫ್ಯಾಟಿಗ್ನೆಸ್, ಓಕೆ, ದೆನ್ ಹೈಲಿ ಸೆನ್ಸಿಟಿವ್ ಟು ಕೋಲ್ಡ್ನೆಸ್. ಓಕೆ, ಶೀತವನ್ನು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಕೋಲ್ಡ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ ಸಿಚುವೇಷನ್ನ. ಓಕೆ, ದೆನ್ ಹಾರ್ಟ್ ಬೀಟ್ ಕೂಡ ಇವರಲ್ಲಿ ಕಡಿಮೆ ಆಗ್ತದೆ. ಓಕೆ, ಥೈರಾಕ್ಸಿನ್ ಹಾರ್ಮೋನ್ಸ್ ಪ್ರಮಾಣ ಅದು ರಕ್ತದಲ್ಲಿ ಕಡಿಮೆ ಇದ್ದಾಗ, ನಾರ್ಮಲ್ ಲೆವೆಲ್ಗಿಂತ ಕಡಿಮೆ ಇದ್ದಾಗ ಹಾರ್ಟ್ ಬೀಟ್ ಕಡಿಮೆ ಆಗುತ್ತೆ. ಇದನ್ನು ಬ್ರಾಡಿಕಾರ್ಡಿಯಾ ಅಂತ ಹೇಳ್ತೀವಿ. ಓಕೆ, ಸೊ ಇಷ್ಟೊಂದು ವೈಪರೀತ್ಯಗಳನ್ನು ನಾವು ಕಾಣ್ಬೋದು ಇಲ್ಲಿ ಹೈಪೋಥೈರಾಯ್ಡಿಸಮ್ ಸ್ಥಿತಿಯಲ್ಲಿ. ಓಕೆ, ಅಂದರೆ ಬ್ಲಡ್ಡಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಕಡಿಮೆ ಆದಾಗ ನಾವಲ್ಲಿ ಅವರಲ್ಲಿ ಇಷ್ಟು ಸಿಮ್ಟಮ್ಸ್ನ ಕಾಣ್ಬೋದು. ಒಂದು ವೆಯ್ಟ್ ಗೈನ್ ಆಗಿರ್ತಕ್ಕಂಥದ್ದು, ಮೆಮೊರಿ ಲಾಸ್ ಆಗಿರೋದು, ಸೊ ಟೆಂಪ್ರೇಚರ್, ಬಾಡಿ ಟೆಂಪ್ರೇಚರ್ ಕಡಿಮೆ ಇರೋದು, ಓಕೆ, ಹಾರ್ಟ್ ಬೀಟ್ ಕಡಿಮೆ ಆಗಿರ್ತಕ್ಕಂಥದ್ದು, ಆಮೇಲೆ ಗ್ಲೂಕೋನಿಯೋಜೆನಿಸಿಸ್ ಅದು ತುಂಬ ಕಡಿಮೆ ಆಗಿರ್ತದೆ, ಲಿಪಿಡ್ಸ್ ಬ್ರೇಕ್ ಡೌನ್ ಆಗೋದು, ಇವೆಲ್ಲ ಪ್ರೋಸೆಸ್ಗಳು ಕಡಿಮೆ ಆಗಿರ್ತದೆ. ಓಕೆ, ಆಲ್ಮೋಸ್ಟ್ ನಾವು ಈಗ ಹೈಪೋಥೈರಾಯ್ಡಿಕ್ ಕೇಸಸ್ನ ಸುಮಾರು ನೋಡ್ಬೋದು. ನಮ್ಮ ದೇಶದಲ್ಲಿ ಕೂಡ ಹೈಪೋಥೈರಾಯ್ಡಿಕ್ ಕೇಸಸ್ ಸುಮಾರು ಜನರಲ್ಲಿ ನಾವು ನೋಡ್ತೀವಿ. ಹೆಣ್ಮಕ್ಳಲ್ಲಿ ಸ್ವಲ್ಪ ಇನ್ನೂ ಹೆಚ್ಚಿಗಿರುತ್ತೆ ಅಂತಲೇ ಹೇಳ್ಬೋದು. ಬಟ್ ಈಗ ಈ ಥರ ಇದ್ದಕ್ಕಿದ್ದಂಗೆ ಸ್ವಲ್ಪ ದಪ್ಪ ಆದಂಗೆ ಮತ್ತು ಮೆಮೊರಿ ಲಾಸ್ ಆಗೋದು ಇಂಥ ಲಕ್ಷಣಗಳು ಕಂಡು ಬಂದಾಗ ಒಂದ್ಸಲ ಬ್ಲಡ್ ಸ್ಯಾಂಪಲ್ ಕೊಟ್ಟು ಥೈರಾಕ್ಸಿನ್ ಲೆವೆಲ್ ಏನಿದೆ ಅಂತ ಚೆಕ್ ಮಾಡಿಸ್ಕೋಬೇಕು. ಚೆಕ್ ಮಾಡಿಸ್ಕೊಂಡು ಇಮಿಡಿಯೇಟಾಗಿ ಮೆಡಿಕೇಷನ್ ಸ್ಟಾರ್ಟ್ ಮಾಡಿದ್ರೆ ಥೈರಾಯ್ನಾರ್ಮ್ ಪಿಲ್ಸ್ ಸಿಗುತ್ತೆ. ಅದನ್ನ ಕಂಟಿನ್ಯೂಸ್ ಆಗಿ ತೊಗೊಳ್ತಾ ಬಂದರೆ ಬೆಳಗ್ಗೆ ಎದ್ದಾಗೇ ಥೈರಾಯ್ನಾರ್ಮ್ ಪಿಲ್ಸ್ನ ಮಾತ್ರೆಗಳನ್ನ ತೆಗೆದುಕೊಂಡ್ಬಿಟ್ರೆ ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಅವು. ಹಾಗಾಗಿ ಮತ್ತೆ ನಾರ್ಮಲ್ ಆಗಿ ನಾವಿರಲಿಕ್ಕೆ ಸಾಧ್ಯ ಆಗಿರ್ತದೆ. ಇದು ಒಂದು ಸಿಚುಯೇಷನ್ ಆಯಿತು. ಇನ್ನೊಂದು ಸಿಚುಯೇಷನ್ ಹೈಪರ್ ಥೈರಾಯ್ಡಿಸಮ್ ಅಂದರೆ ಈ ವರ್ಡ್ನ ನಾವು ಸ್ವಲ್ಪ ಡಿಕೋಡ್ ಮಾಡೋಣ. ಮೊದಲನೇದು ಹೈಪರ್ ಅಂದರೆ ಅಬೌವ್ ನಾರ್ಮಲ್ ಅಂತ, ಅಬೌವ್ ನಾರ್ಮಲ್ ಆರ್ ಎಕ್ಸಸ್, ಓಕೆ, ಆರ್ ಇನ್ಕ್ರೀಸ್ಡ್, ಓಕೆ, ಇನ್ಕ್ರೀಸ್ಡ್ ಕಂಡೀಷನ್ ಆರ್ ಹೈ ಲೆವೆಲ್. ಓಕೆ, ಹೈಪರ್ ಅನ್ನೋ ಅರ್ಥ ಇಷ್ಟು ಅರ್ಥಗಳು ಬರ್ತದೆ. ಈ ಥೈರಾಯ್ಡ್ ಅಂದರೆ ನಿಮ್ಗೆ ಗೊತ್ತಿದೆ, ಥೈರಾಯ್ಡ್ ಗ್ಲ್ಯಾಂಡ್. ಇಸಮ್ ಅಂದರೆ ಮೆಡಿಕಲ್ ಕಂಡೀಷನ್ ಆರ್ ಡಿಸೀಸ್ ಆರ್ ಪ್ರೋಸೆಸ್ ಅಂತ ಹೇಳ್ಬೋದು. ಅಂದರೆ ರಕ್ತದಲ್ಲಿ ಈ ಥೈರಾಕ್ಸಿನ್ ಹಾರ್ಮೋನ್ ಲೆವೆಲ್ ಹೆಚ್ಚಿಗೆ ಆಗ್ತಕ್ಕಂಥ ಸ್ಥಿತಿ. ಆ್ಯಂಡ್ ಆಫ್ಕೋರ್ಸ್ ಪ್ಲಾಸ್ಮಾದಲ್ಲಿ ಪ್ರೋಟೀನ್ ಕೂಡ ಇರಬೇಕು. ಬರೀ ಹಾರ್ಮೋನ್ ಅಷ್ಟಿದ್ರೆ ಸಾಕಾಗೋದಿಲ್ಲ. ಅದನ್ನು ಕ್ಯಾರಿ ಮಾಡ್ತಕ್ಕಂಥ, ಬೈಂಡ್ ಮಾಡ್ಕೊಳ್ತಕ್ಕಂಥ ಒಂದು ಪ್ರೋಟೀನ್ ಮಾಲಿಕ್ಯೂಲ್, ಪ್ಲಾಸ್ಮಾದಲ್ಲಿ ಇರ್ತಕ್ಕಂಥ ಒಂದು ಪ್ರೋಟೀನ್, ಏನು ಥೈರಾಕ್ಸಿನ್ ಬೈಂಡಿಂಗ್ ಗ್ಲೋಬುಲಿನ್ ಅಂತ ಹೇಳ್ತೀವಿ. ಓಕೆ, TBG ಅದನ್ನು ಇರಬೇಕಾಗತ್ತೆ. ಇವಾಗ ಥೈರಾಕ್ಸಿನ್ ಲೆವೆಲ್ ಹೆಚ್ಚಿಗೆ ಆಯಿತು, ನಾವು ಹೈಪೋಥೈರಾಯ್ಡಿಸಮಲ್ಲಿ ಏನು ಸಿಮ್ಟಮ್ಸ್ ನೋಡ್ತೀವೋ ಎಕ್ಸಾಕ್ಟ್ ಅದರ ಆಪೋಸಿಟ್ ಸಿಮ್ಟಮ್ಸ್ನ ಇಲ್ಲಿ ನಾವು ಕಾಣ್ಬೋದು. ಯಾವಾಗ ರಕ್ತದಲ್ಲಿ ಥೈರಾಯ್ಡ್ ಲೆವೆಲ್ ಜಾಸ್ತಿ ಆಗುತ್ತೋ ಅವರಲ್ಲಿ ಮೆಟಬಾಲಿಕ್ ರೇಟ್ ಜಾಸ್ತಿ ಆಗಿಬಿಡುತ್ತೆ. ಚಯಾಪಚಯ ಕ್ರಿಯೆ ವೇಗ ಹೆಚ್ಚಿಗಾಗುತ್ತೆ. ಚಯಾಪಚಯ ಕ್ರಿಯೆ ವೇಗ ಹೆಚ್ಚಿಗಾಗೋದ್ರಿಂದ ಅವರಲ್ಲಿ ಗ್ಲೈಕೋಲೈಸಿಸ್ ಪ್ರೋಸೆಸ್ ಜಾಸ್ತಿ ಆಗಿರ್ತದೆ, ನಾರ್ಮಲ್ ಲೆವೆಲ್ಗಿಂತ ಜಾಸ್ತಿ ಆಗಿರುತ್ತೆ. ಹಾಗೆ ಲಿಪೋಲೈಸಿಸ್ ಪ್ರೋಸೆಸ್ ಅದು ಕೂಡ ಜಾಸ್ತಿ ಆಗಿರ್ತದೆ. ಓಕೆ, ಬ್ರೇಕ್ ಡೌನ್ ಆಗ್ತಕ್ಕಂಥದ್ದು, ಗ್ಲೂಕೋಸ್ ಬ್ರೇಕ್ ಡೌನ್ ಆಗ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಇರುತ್ತೆ. ಹಾಗೆ ಲಿಪಿಡ್ ಮಾಲಿಕ್ಯೂಲ್ಸ್ ಬ್ರೇಕ್ ಡೌನ್ ಆಗೋದು ಜಾಸ್ತಿ ಆಗುತ್ತೆ. ಯಾವಾಗ ಸ್ಟೋರ್ ಆಗಿರ್ತಕ್ಕಂಥ ಲಿಪಿಡ್ಸ್ ಕೂಡ ಬ್ರೇಕ್ ಡೌನ್ ಆಗ್ತಾ ಹೋಗ್ತಾ ಇರುತ್ತೆ. ಅವರಲ್ಲಿ ಏನಾಯಿತು, ಫ್ಯಾಟ್ ಡೆಪೋಸಿಷನ್ ಕಡಿಮೆ ಆಗಿಬಿಡ್ತದೆ. ಇವರಿಗೆ ವೆಯ್ಟ್ ಲಾಸ್ ಆಗುತ್ತೆ. ಹೈಪೋಥೈರಾಯ್ಡಿಸಮಲ್ಲಿ ವೆಯ್ಟ್ ಗೈನ್ ಆಗೋದನ್ನು ಕಾಣ್ತೀವಿ. ಬಟ್ ಇಲ್ಲಿ ಹೈಪರ್ ಥೈರಾಯ್ಡಿಸಮಲ್ಲಿ ವೆಯ್ಟ್ ಲಾಸ್ ಆಗೋದನ್ನ ನಾವು ನೋಡ್ಬೋದು. ವೆಯ್ಟ್ ಲಾಸ್ ಆಗುತ್ತೆ. ಹಾಗೆ ಇನ್ಕ್ರೀಸ್ಡ್ ಅಪಟೈಟ್. ಓಕೆ, ತುಂಬ ಹಸುವಾಗ್ತಾ ಇರ್ತದೆ. ಯಾಕೆ, ಗ್ಲೂಕೋಸ್ ಬ್ರೇಕ್ ಡೌನ್ ಜಾಸ್ತಿ ಆಗ್ತದೆ. ಓಕೆ, ಮತ್ತು ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಬೇಕಾಗುತ್ತೆ. ಹಾಗಾಗಿ ಆಹಾರವನ್ನು ಹೆಚ್ಚಿಗೆ ತೆಗೆದುಕೊಳ್ತಾ ಇರ್ತಾರೆ. ಅದೇ ಹೈಪೋಥೈರಾಯ್ಡಿಸಮಲ್ಲಿ ದೇರ್ ಯು ಕ್ಯಾನ್ ಸಿ ಡಿಕ್ರೀಸ್ಡ್ ಅಪಟೈಟ್. ಓಕೆ, ಅವರು ಹೆಚ್ಚಿಗೆ ಆಹಾರ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ. ಯಾಕೆ, ತೊಗೊಂಡಿರ್ತಕ್ಕಂಥ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಅದು ಸರಿಯಾಗಿ ಬ್ರೇಕ್ ಆಗ್ತಾಯಿಲ್ಲ.
ಸೊ ಎನರ್ಜಿ ರಿಲೀಸ್ ಆಗೋದು ಕೂಡ ತುಂಬ ಕಡಿಮೆ ಆಗಿದೆ, ಹಾಗಾಗಿ ಅವರು ಫ್ಯಾಟಿಕ್ನೆಸ್ ಉಂಟಾಗಿದೆ. ಬಟ್ ಇಲ್ಲಿ ಜಾಸ್ತಿ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಬ್ರೇಕ್ ಡೌನ್ ಆಗ್ತಾ ಇರೋದ್ರಿಂದ ಸೊ ಇವ್ರಿಗೆ ಮತ್ತೆ ಆಹಾರ ಬೇಕಾಗ್ತಾ ಇರ್ತದೆ, ಹೆಚ್ಚೆಚ್ಚು ಆಹಾರವನ್ನು ತೆಗೆದುಕೊಳ್ತಾ ಇರ್ತಾರೆ. ಸೊ ಹೀಟ್ ಜಾಸ್ತಿ ರಿಲೀಸ್ ಆಗ್ತಾ ಇರ್ತದೆ, ಬಾಡಿಯಿಂದ ಹೀಟ್ ಜಾಸ್ತಿ ರಿಲೀಸ್ ಆಗುತ್ತೆ. ಸೊ ಟೆಂಪ್ರೇಚರ್ ಜಾಸ್ತಿ ರಿಲೀಸ್ ಆಗ್ತಾ ಇರೋದ್ರಿಂದ ಸೊ ದೀಸ್ ಪೀಪಲ್ಸ್ ದೇ ಬಿಕಮ್ ಇಂಟಾಲರೆಂಟ್ ಟು ಟೆಂಪ್ರೇಚರ್. ಓಕೆ, ಹೈ ಟೆಂಪ್ರೇಚರ್ನ ತಾಳ್ಕೊಳಕ್ಕೆ ಆಗೋದಿಲ್ಲ. ಸೊ ಅಲ್ಲಿ ಶೀತವನ್ನು ತಾಳ್ಕೊಳಕ್ಕಾಗೋದಿಲ್ಲ, ಕೋಲ್ಡ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಹೈ ಟೆಂಪ್ರೇಚರ್ ಇಂಟಾಲರೆನ್ಸ್ ನಾವು ಈ ವ್ಯಕ್ತಿಗಳಲ್ಲಿ ಕಾಣ್ಬೋದು. ಆ್ಯಂಡ್ ದೀಸ್ ಪೀಪಲ್ ಜನರಲಿ ದೇ ಆರ್ ಹೈಪರ್ ಆ್ಯಕ್ಟಿವ್ ಪೀಪಲ್. ಓಕೆ, ಹಾರ್ಮೋನ್ ಸ್ವಲ್ಪ ಹೆಚ್ಚಿಗೆ ಲೆವೆಲಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರೋದ್ರಿಂದ ಸೊ ಸ್ಕಿನ್ ಸೆಲ್ಸು ಜಾಸ್ತಿ ಇದು ಪ್ರೊಲಿಫರೇಟ್ ಆಗ್ತಾ ಇರುತ್ತೆ, ಹೆಚ್ಚಿಗೆ ಉತ್ಪತ್ತಿ ಆಗ್ತಾ ಇರುತ್ತೆ. ಹಾಗೆ ಓವರ್ ಸ್ವೆಟ್ಟಿಂಗ್ ಇವರಲ್ಲಿ ಕಾಣ್ತೀವಿ. ಅಲ್ಲಿ ಡ್ರೈ ಸ್ಕಿನ್ಸ್, ಇಲ್ಲಿ ಓವರ್ ಸ್ವೆಟ್ಟಿಂಗ್ ಇರೋದನ್ನು ನಾವು ನೋಡ್ತೀವಿ. ಆ್ಯಂಡ್ ದೆನ್ ಈವನ್ ದಿಸ್ ಎಕ್ಸೆಸಿವ್ ಹಾರ್ಮೋನ್ ಇನ್ ದ ಬ್ಲಡ್ ಇಟ್ ಈವನ್ ಪ್ರಮೋಟ್ಸ್ ದ ಹೇರ್ ಗ್ರೋತ್. ಅಲ್ಲಿ ಹೈಪೋಥೈರಾಯ್ಡಿಸಮಲ್ಲಿ ಹೇರ್ ಲಾಸ್ ಆಗೋದನ್ನು ನಾವು ಕಾಣ್ತೀವಿ. ಹೇರ್ ಲಾಸ್, ನೇಲ್ಸ್ ಎಲ್ಲ ತುಂಬ ತಿನ್ನಾಗೋದು, ಓಕೆ, ಉಗುರು ತುಂಬ ತೆಳ್ಳಗಿರೋದು, ಓಕೆ, ಹೈಪೋಥೈರಾಯ್ಡಿಸಮಲ್ಲಿ ನಾವು ಕಾಣ್ಬೋದು. ಬಟ್ ಇಲ್ಲಿ ಸೊ ಹೇರ್ ಗ್ರೋತ್ ಆಗುತ್ತೆ, ಇಟ್ ಪ್ರಮೋಟ್ಸ್ ಹೇರ್ ಗ್ರೋತ್. ಹಾಗಂತ ಥೈರಾಕ್ಸಿನ್ ಇದನ್ನು ನಾವು ಇಷ್ಟರಲ್ಲಿ ತೊಗೊಳಕ್ಕೆ ಹೋಗಬಾರ್ದು. ಇಟ್ ಹ್ಯಾಸ್ ಅದರ್ ಕಾನ್ಸಿಕ್ವೆನ್ಸಸ್. ಆ್ಯಂಡ್ ಆಫ್ ಕೋರ್ಸ್ ಇಟ್ ಈವನ್ ಎಕ್ಸೆಸಿವ್ ಹಾರ್ಮೋನ್ ಇನ್ ದ ಬ್ಲಡ್ ಇಟ್ ಈವನ್ ಇನ್ಕ್ರೀಸಸ್ ಹಾರ್ಟ್ ಬೀಟ್. ಇದನ್ನು ನಾವು ಟ್ಯಾಕಿಕಾರ್ಡಿಯಾ ಅಂತ ಹೇಳ್ತೀವಿ. ಸೊ ಹಾರ್ಟ್ ಬೀಟ್ ಕಡಿಮೆ ಇರೋದನ್ನ ಅದನ್ನು ಬ್ರಾಡಿಕಾರ್ಡಿಯಾ ಅಂತ ಹೇಳ್ತೀವಿ. ಸೊ ಹಾರ್ಟ್ ಬೀಟ್ ಜಾಸ್ತಿ ಆಗೋದನ್ನು ಟ್ಯಾಕಿಕಾರ್ಡಿಯಾ ಅಂತ ಕರಿತೀವಿ. ಓಕೆ, ಟ್ಯಾಕಿಕಾರ್ಡಿಯಾ, ಪಾಲ್ಪಿಟೇಷನ್ಸ್, ಆ್ಯಂಡ್ ದೆನ್ ಎನರ್ಜಿ ಜಾಸ್ತಿ ರಿಲೀಸ್ ಆಗ್ತದೆ. ಸೊ ದೀಸ್ ಆರ್ ಹೈಪರ್ ಆ್ಯಕ್ಟಿವ್ ಪೀಪಲ್. ಓಕೆ, ತುಂಬ ಸಣ್ಣಕ್ಕಿರ್ತಾರೆ, ನೋಡಲಿಕ್ಕೆ ತುಂಬ ಸಣ್ಣಕ್ಕಿರ್ತಾರೆ. ಹಾಗಿನ ಕೆಲವರಲ್ಲಿ ಕಣ್ಗುಡ್ಡೆ ಹೊರಗಡೆಗೆ ಬಂದಿರುತ್ತೆ, ಆರ್ಬಿಟ್ನ ಬಿಟ್ಟು ಹೊರಗಡೆ ಬಂದಿರುತ್ತೆ. ಇದನ್ನು ಎಕ್ಸಾಪ್ತಾಲ್ಮಿ ಅಂತ ಹೇಳ್ತೀವಿ. ಜನರಲಾಗಿ ನಾವು ಈ ಹೈಪೋಥೈರಾಯ್ಡ್ ಕೇಸಸಲ್ಲಿ ಇದನ್ನು ಕಾಣ್ಬೋದು, ಕಣ್ಗುಡ್ಡೆ ಹೊರಗಡೆ ಬಂದಿರೋದನ್ನು. ಓಕೆ, ಆರ್ಬಿಟ್ನ ಬಿಟ್ಟು ಹೊರಗಡೆ ಕಾಣ್ತಾ ಇರ್ತದೆ. ಇದನ್ನು ಎಕ್ಸಾಪ್ತಾಲ್ಮಿ ಅಂತ ಕರಿತೀವಿ. ಆಪ್ತಾಲ್ಮಿ ಅಂದರೆ ಕಣ್ಗುಡ್ಡೆ ಹೊರಗಡೆ ಬಂದರೆ, ಎಕ್ಸೋ ಅಂದರೆ ಹೊರಗಡೆ. ಓಕೆ, ಇದಿಷ್ಟು ಸಿಮ್ಟಮ್ಸ್ ನಾವು ಹೈಪರ್ಥೈರಾಯ್ಡಿಸಮಲ್ಲಿ ಕಾಣ್ಬೋದು. ಸೊ ಈಗ ಎರಡು ಸ್ವಲ್ಪ ನೀವು ಡಿಫ್ರೆನ್ಸ್ನ ನೀವು ಗಮನಿಸಿದಾಗ, ಹೈಪೋಥೈರಾಯ್ಡಿಸಮಲ್ಲಿ ವೆಯ್ಟ್ ಗೈನ್ ಆಗ್ತದೆ, ಮೆಟಬಾಲಿಕ್ ರೇಟ್ ತುಂಬ ಕಡಿಮೆ ಇರುತ್ತೆ, ಅವರು ಆಹಾರ ತೆಗೆದುಕೊಳ್ಳೋದು ಹಸುವಾಗೋದಿಲ್ಲ ಅವ್ರಿಗೆ ಹೆಚ್ಚಿಗೆ. ಅದಾದಮೇಲೆ ದೇ ಶೋ ಇಂಟಾಲರೆನ್ಸ್ ಟು ಕೋಲ್ಡ್ನೆಸ್. ಓಕೆ, ಶೀತವನ್ನು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಹಾರ್ಟ್ ರೇಟು ಕಡಿಮೆ ಇರ್ತದೆ. ಓಕೆ, ಸೊ ಗ್ಲೈಕೋಲೈಸಿಸ್ ಪ್ರೋಸೆಸ್ ತುಂಬ ನಿಧಾನಕ್ಕೆ ಆಗ್ತಾ ಇರುತ್ತೆ. ಲಿಪೋಲೈಸಿಸ್, ಲಿಪಿಡ್ ಬ್ರೇಕ್ ಡೌನ್ ಆಗೋದು ತುಂಬ ಕಡಿಮೆ ಆಗ್ತಾ ಇರ್ತದೆ. ಓಕೆ, ಡ್ರೈ ಸ್ಕಿನ್ ಇರುತ್ತೆ. ಅದಾದಮೇಲೆ ನೈಲ್ಸ್ ಎಲ್ಲ ತುಂಬ ತಿನ್ನಾಗಿರ್ತದೆ. ಓಕೆ, ನೈಲ್ ಗ್ರೋತ್ ಆಗ್ತಾ ಇರೋದಿಲ್ಲ, ತುಂಬ ಸ್ಲೋ ಫೇಸಲ್ಲಿ ನೈಲ್ ಗ್ರೋತ್ ಆಗುತ್ತೆ ಇವರಲ್ಲಿ. ಓಕೆ, ಇದಾದಮೇಲೆ ಮೆಮೊರಿ ಲಾಸ್ ಇರ್ತದೆ, ಡಿಪ್ರೆಸಿವ್ ಸ್ಟೇಟಲ್ಲಿ ಇರ್ತಾರೆ. ಓಕೆ, ಇದಿಷ್ಟು ಸಿಮ್ಟಮ್ಸ್ ನಾವು ಹೈಪೋಥೈರಾಯ್ಡಿಸಮಲ್ಲಿ ನೋಡ್ತೀವಿ. ಹೈಪರ್ ಥೈರಾಯ್ಡಿಸಮಲ್ಲಿ ಇದರ ಆಪೋಸಿಟ್ ಸಿಮ್ಟಮ್ಸ್ನ ಕಾಣ್ತೀವಿ. ಓಕೆ, ಸೊ ಮೆಟಬಾಲಿಕ್ ರೇಟ್ ಜಾಸ್ತಿ ಇರುತ್ತೆ, ಏನು ವೆಯ್ಟ್ ಲಾಸ್ ಆಗಿರುತ್ತೆ, ದೆನ್ ಇನ್ಕ್ರೀಸ್ಡ್ ಆಪಿಟೈಟ್, ಹಸು ಜಾಸ್ತಿ ಆಗ್ತಾರೆ, ಹೆಚ್ಚಿನ ಆಹಾರವನ್ನು ತೆಗೆದುಕೊಳ್ತಾ ಇರ್ತಾರೆ. ಗ್ಲೈಕೋಲೈಸಿಸ್ ಎಲ್ಲ ತುಂಬ ಫಾಸ್ಟಾಗಿ ಆಗ್ತಾ ಇರುತ್ತೆ, ಲಿಪೋಲೈಸಿಸ್ ಜಾಸ್ತಿ ಆಗ್ತಾ ಇರುತ್ತೆ. ಹಾಗೆ ಗ್ಲೂಕೋನಿಯೋಜೆನಿಸಿಸ್ ಇಲ್ಲಿ ಹೆಚ್ಚಿಗೆ ಆಗೋದನ್ನು ನಾವು ಕಾಣ್ಬೋದು ಹೈಪರ್ಥೈರಾಯ್ಡಿಸಮಲ್ಲಿ. ಹೀಟ್ ಜಾಸ್ತಿ ಜನ್ರೇಟ್ ಆಗ್ತಾ ಇರುತ್ತೆ. ಹಾಗಾಗಿ ದೀಸ್ ಪೀಪಲ್ ದೇ ಆರ್ ಇಂಟಾಲರೆನ್ಸ್, ದೇ ಶೋ ಇಂಟಾಲರೆನ್ಸ್ ಟು ಹೈ ಟೆಂಪ್ರೇಚರ್. ಓಕೆ, ಹೆಚ್ಚಿನ ತಾಪಮಾನ ತಡ್ಕೊಳ್ಳೋಕ್ಕೆ ಇವರಿಂದ ಆಗೋದಿಲ್ಲ. ಓಕೆ, ಆ್ಯಂಡ್ ದೀಸ್ ಪೀಪಲ್ ಆರ್ ಹೈಪರ್ ಆ್ಯಕ್ಟಿವ್ ಪೀಪಲ್. ಓಕೆ, ದ ಇನ್ಕ್ರೀಸ್ಡ್ ಹಾರ್ಮೋನ್ ಇನ್ ದ ಬ್ಲಡ್ ಇಟ್ ಈವನ್ ಪ್ರಮೋಟ್ಸ್ ದ ಡಿವಿಷನ್ ಆಫ್ ಸ್ಕಿನ್ ಸೆಲ್ಸ್. ಓಕೆ, ಸ್ಕಿನ್ ಸೆಲ್ಸ್ ಡಿವಿಷನ್ ಆಗ್ತಾ ಇರುತ್ತೆ. ಸೊ ಸ್ವೆಟ್ಟಿಂಗ್ ಜಾಸ್ತಿ ಆಗ್ತಾ ಇರುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಇರುತ್ತೆ. ಓಕೆ, ಟ್ಯಾಕಿಕಾರ್ಡಿಯಾ ಅಂತ ಹೇಳ್ತೀವಿ ಅದನ್ನು. ಓಕೆ, ಸೊ ಇದಿಷ್ಟು ಸಿಚುವೇಷನ್ಸ್ನ ಹೈಪರ್ಥೈರಾಯ್ಡಿಸಮಲ್ಲಿ ನಾವು ಕಾಣ್ತೀವಿ.